ಇದು ಬರೀ ಮಣ್ಣಲ್ಲ, ನನ್ನ ದೇಶದ ಪ್ರಜೆಗಳ ಅಂದ್ರೆ ದೇಶದ ಹುತಾತ್ಮರ ರಕ್ತ ತುಂಬಿದ ಮಣ್ಣು, ಇದು ನಾವು ಹಿಂಬಳುವಾರು ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ. ಆ ರೀತಿಯ ಭಾವನೆಗಳು, ದೇಶ ಪ್ರೇಮದ ಭಾವನೆಗಳು ಹೆಂಗ್ ಮೂಡಿತ್ತು. ಸೊ ಅದು ಅಸಾಮಾನ್ಯರಲ್ಲಿ ಮೂಡಕ್ ಮಾತ್ರ ಸಾಧ್ಯ ಅನ್ಸುತ್ತೆ. ಕೋರ್ಟಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, ಏನಪ್ಪಾ ನಿನ್ನ ಹೆಸರು ಅಂತ. ಈ ಮಗು ಅಥವಾ ಬಾಲಕ ಹೇಳಿದ ಮೊದಲನೇ ಮಾತೆ ಆಜಾದ್. ಲಾಲಾ ಲಜಪತ್ ರಾಯ್ ಅವರಿಗೆ ಒಂದು ಲಾಠಿ ಏಟ್ ಬಿಡುತ್ತೆ, ಅವ್ರ ಎದೆಗೆ ತುಂಬಾ ದೊಡ್ಡ ಏಟ್ ಬೀಳುತ್ತೆ. ಸೊ ಲಾಲಾ ಲಜಪತ್ ರಾಯ್ ಅವರು ಒಂಥರ ಕಡೆ ಪರಿಸ್ಥಿತಿಯಲ್ಲಿ ಬರ್ತಾರೆ, ಅವ್ರಿಗೆ ಇನ್ನೇನೋ ಅಂತಿಮ ಪರಿಸ್ಥಿತಿ ಆಗೋಯ್ತು ಅಂತ. ಅವ್ರ ಬಾಡಿನೆಲ್ಲೂ ಕೊಡೋದಿಲ್ಲ ಪೊಲೀಸ್ನವ್ರು, ಯಾಕಂತ ಹೇಳಿ ಒಂದು ದೊಡ್ಡ ಗಲಾಟೆ ಆಗ್ಬಿಡೋದು, ಇದನ್ನ ತುಂಬಾ ಜನಗಳಿಗೆ ಪ್ರೇರಣೆ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ, ಅವರು ಆಂದೋಲನ ಶುರು ಮಾಡ್ಬಿಡ್ತಾರೆ ಅಂತ ಹೇಳಿ ಬಾಡಿನೂ ಕೊಡೋದಿಲ್ಲ. ಬಟ್ ಆ ನೇರಳೆ ಮರದ ಎಲೆಗಳು, ಚಕ್ಕೆಗಳನ್ನ ಬಹಳಷ್ಟು ಮಕ್ಕಳು ಆರಿಸ್ಕೊಂಡು ಹೋಗ್ತಾರೆ. ದಂಡಿ ಮಾರ್ಚ್ ಸುಮಾರು ನಮ್ಮ ಉಪ್ಪಿನ ಸತ್ಯಾಗ್ರಹ ಅಂತಾನು ಕರೀತಾರೆ. ಮಹಾತ್ಮ ಗಾಂಧಿ ಅವ್ರು ಹೊರಡ್ರಲ್ಲ, ಅದ್ರಲ್ಲಿ ಫಸ್ಟ್ ಸೇರ್ಕೊಂಡಿದ್ದೆ ಸ್ಕೂಲ್ ಮಕ್ಕಳು. ಎಷ್ಟು ನೂರಾರು ಸ್ಕೂಲ್ ಮಕ್ಕಳು ಅದ್ರಲ್ಲಿ ಸೇರ್ಕೊಂಡಿದ್ದಾರೆ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಗೋಪಿನಾಥ್ ಸ್ಪರ್ಶ ಟ್ರಸ್ಟ್. ಇವತ್ತು ನಾನು ನಮ್ಮ ನೆಚ್ಚಿನ ಗುರು ಮತ್ತು ಹಾಗೆ ಇಡೀ ಕರ್ನಾಟಕ ಮತ್ತು ದೇಶದಾದ್ಯಂತ ಹೆಸರು ಮಾಡಿದಂತಹ ನಾಗಸಿಂಹ ಜಿ ರಾವ್ ಅವರು ಮಕ್ಕಳು ಮತ್ತು ಸ್ವಾತಂತ್ರ್ಯ ಈ ಒಂದು ವಿಚಾರವನ್ನು ಮಾತಾಡೋದಕ್ಕೆ, ತಮ್ಮ ಅನುಭವಗಳನ್ನು ಹಂಚ್ಕೊಳೋದಕ್ಕೆ, ತಮ್ಮ 30 ವರ್ಷಗಳ ಈ ಮಕ್ಕಳು ಮತ್ತು ಮಕ್ಕಳ ಹಕ್ಕುಗಳು, ಮಕ್ಕಳು ಮತ್ತು ಮಕ್ಕಳ ಅಭಿವೃದ್ಧಿ, ಮಕ್ಕಳು ಮತ್ತು ಮಕ್ಕಳ ಶಿಕ್ಷಣ ಈ ವಿಚಾರದಲ್ಲಿ ಸುಮಾರು ಸುದೀರ್ಘವಾಗಿ 30 ವರ್ಷ ಕೆಲಸ ಮಾಡಿ ತಮ್ಮ ಅನುಭವಗಳನ್ನು ಅನೇಕ ಸಂಘ ಸಂಸ್ಥೆಗಳೊಂದಿಗೆ ಹಂಚಿಕೊಂಡು ಅನೇಕ ವಿದ್ಯಾರ್ಥಿಗಳನ್ನು ಈ ಒಂದು ಮಕ್ಕಳ ಹಕ್ಕುಗಳ ಬಗ್ಗೆ ತಯಾರಿ ಮಾಡಿ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಮ್ಮೆ ಪುತ್ರ ಅಂತ ಹೇಳುವಂಥ ಜಿ ನಾಗಸಿಂಹ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಇವತ್ತು ಮಕ್ಕಳು ಮತ್ತು ಸ್ವಾತಂತ್ರ್ಯ ಈ ಒಂದು ವಿಚಾರವಾಗಿ ತಮ್ಮ ಅನುಭವಗಳು ಮತ್ತು ಹಾಗೆ ಇಡೀ ಭಾರತ ಇವತ್ತೇನು ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆನ ಹಮ್ಮಿಕೊಂಡು ವಿಜೃಂಭಣೆಯಾಗಿ ಇಡೀ ದೇಶದಾದ್ಯಂತ ಹಾಗೂ ಇಡೀ ಪ್ರಪಂಚದಾದ್ಯಂತ ನಮ್ಮ 142 ಕೋಟಿ ಜನಸಂಖ್ಯೆ ಹೊಂದಂಥ ಈ ದೇಶ ಇಡೀ ಪ್ರಪಂಚದಾದ್ಯಂತ ಈ ಒಂದು ಆಗಸ್ಟ್ 15 ಸೆಲೆಬ್ರೇಟ್ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಇವತ್ತು ಅವರು ತಿಳ್ಕೊಂಡಂಥ ವಿಚಾರಗಳನ್ನು ಹಂಚ್ಕೊಳೋದಕ್ಕೆ, ಅದರಲ್ಲಿ ಮುಖ್ಯವಾಗಿ ಮಕ್ಕಳು ಮತ್ತು ಸ್ವಾತಂತ್ರ್ಯ ಮಾಡಿದಂಥ ತ್ಯಾಗ, ಆ ಒಂದು ಬಲಿದಾನ ಇವತ್ತಿಗೂ ಒಂದು ಮರೆಮಾಚಿದ ಒಂದು ವ್ಯವಸ್ಥೆ ಆಗಿದೆ. ಆದರೆ ಹಿಂದೆ ಇರುವಂಥ ಮಕ್ಕಳ ಬಗ್ಗೆ ಯಾರು ಮಾತಾಡಿಲ್ಲ. ಆ ಒಂದು ವಿಚಾರ ಮಾತಾಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಗೋಪಿ ಅವರೇ. ನಿಜಕ್ಕೂ ಇದು ಒಳ್ಳೆಯ ಬಹಳ ರೋಮಾಂಚನ ಆಗುವಂಥ ವಿಚಾರ. ಬಹಳಷ್ಟು ವಿಚಾರಗಳು ಸ್ವಾತಂತ್ರ್ಯ ದಿನಾಚರಣೆ ಅದೇ ಒಂದು ಆಚರಣೆಯಲ್ಲಿ ಕಳೆದೋಗ್ಬಿಡುತ್ತೆ. ಕರೆಕ್ಟ್. ಆಚರಣೆ ಮಾಡ್ಬೇಕಾದ್ರೆ ನಾವು ಕೆಲವು ನಾಯಕರ ಬಗ್ಗೆ ಮಾತಾಡ್ತೀವಿ. ಮಹಾತ್ಮ ಗಾಂಧಿ ಆಗ್ಬೋದು, ಜವಾಹರ್ಲಾಲ್ ನೆಹರು ಆಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಇಂಥ ಕೆಲವು ಮಹತ್ವದ ವಿಚಾರಗಳನ್ನ ಮಾತಾಡ್ತೀವಿ, ಸುಭಾಷ್ ಚಂದ್ರ ಬೋಸ್. ಆದರೆ ಅದಕ್ಕೆ ಪೂರಕವಾಗಿ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಬಾಲ್ಯದಲ್ಲಿ ಅದಕ್ಕೆ ಭಾಗವಹಿಸಿದ್ರು. ಸೊ ಅವರ ಬಾಲ್ಯ ಯಾವ ತರ ಇತ್ತು, ಆಮೇಲೆ ಅವರ ಶಿಕ್ಷಣ ಯಾವ ತರ ಇತ್ತು, ಆಮೇಲೆ ಆ ಬ್ರಿಟಿಷರ ಪದ್ಧತಿ ಇತ್ತಲ್ಲ, ಅವರ ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತಿತ್ತು, ಈ ಕುರಿತಾಗಿ ಮಾತಾಡೋದು, ಆಮೇಲೆ ಅದನ್ನ ಮಕ್ಕಳಿಗೆ ಹೇಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ಇಂದಿನ ದಿನಗಳಲ್ಲಿ ಈಗ ಒಂಥರ ವಸುದೈವ ಕುಟುಂಬಕಂ ಅನ್ನೋದು ಆಗ್ಬಿಟ್ಟಿದೆ, ಗ್ಲೋಬಲ್ ಒಂದು ವಿಲೇಜ್ ಆಗ್ಬಿಟ್ಟಿದೆ. ಕರೆಕ್ಟ್. ಆದ್ರೆ ಇಲ್ಲಿ ದೇಶಭಕ್ತಿ, ಕರೆಕ್ಟ್, ಭಾರತ ಮಾತೆ, ಇಂಥ ವಿಚಾರಗಳು ಬಹಳ ಮುಖ್ಯ, ತುಂಬಾ ಇಂಪಾರ್ಟೆಂಟ್. ನನ್ನ ದೇಶ, ನನ್ನ ತಾಯಿ, ನನ್ನನ್ನೆಲ್ಲ. ಸೊ ಅದ್ರ ಬಗ್ಗೆ ನಾವು ವಿಚಾರ ತಿಳಿಸೋದು ಮಕ್ಕಳಿಗೆ ಬಹಳ ಮುಖ್ಯ. ಸೊ ಹಾಗಾಗಿ ಕೆಲವು ಗೊತ್ತಿರ್ತಕ್ಕಂಥ ಕ್ರಾಂತಿಕಾರಿಗಳು ಅಥವಾ ನಮ್ಮ ದೇಶಭಕ್ತರು ಅವರ ಬಾಲ್ಯದ ಬಗ್ಗೆ ನಾವು ಮಾತಾಡಿದ್ರೆ ನಮ್ಮ ಮಕ್ಕಳು ಆಮೇಲೆ ಹಿರಿಯರು ಅದ್ರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಳ್ತಾರೆ. ಬೇಕಾದ್ರೆ ಅವರು ಹುಡುಕ್ಬೇಕಾಗತ್ತೆ. ಹೌದು, ತುಂಬಾ. ಯಾಕೆಂದ್ರೆ ನಮ್ಮಲ್ಲಿ ಈಗ ದೊಡ್ಡ ಗೂಗಲ್ ಇದೆ. ಸೊ ಅದನ್ನು ಹುಡುಕ್ತಾ ಹೋದ್ರೆ ಮಕ್ಕಳು ಯಾರ್ಯಾರು ಭಾಗವಹಿಸಿದ್ರು ಆ ವಿಚಾರಗಳೆಲ್ಲ ಸಿಗ್ತಾ ಹೋಗುತ್ತೆ. ಅದನ್ನ ಜನಗಳಿಗೆ ಅವರು ಓದಿ ಬೇರೆಯವ್ರಿಗೆ ತಿಳಿಸೋದು ಮುಖ್ಯ, ತುಂಬಾ ಇಂಪಾರ್ಟೆಂಟ್. ಈಗ ನಾವು ಯಾವ ರೀತಿ ಬೇರೆ ಬೇರೆ ವಿಚಾರಗಳನ್ನ ಸಂಗ್ರಹ ಮಾಡಿದೀವಿ, ಆ ವಿಚಾರಗಳನ್ನ ಅವ್ರು ಸಂಗ್ರಹ ಮಾಡಿ ಬೇರೆಯವ್ರಿಗೆ ತಿಳಿಸ್ತಾ ಹೋದ್ರೆ ನಿಜಕ್ಕೂ ಮಕ್ಕಳು ಭಾಗವಹಿಸಿದ್ರು ಅಂತ ನಮ್ಮ ಮಕ್ಕಳಿಗೆ ಹೆಮ್ಮೆ ಬರುತ್ತೆ. ಯಾಕೆಂದ್ರೆ ಈಗ ನಾನು ಗಮನಿಸಿರೋ ಪ್ರಕಾರ ನಮ್ಮ ಮಕ್ಕಳೆಲ್ಲ ಮೊಬೈಲ್ ದಾಸ್ಯದಲ್ಲಿದ್ದಾರೆ. ಕರೆಕ್ಟ್. ಆ ಮೊಬೈಲ್ ದಾಸ್ಯದಿಂದ ಬಿಟ್ಟು ನಮ್ಮ ಹಿಂದಿನವರು ಮೊಬೈಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ಸಂಪರ್ಕ ಇರಲಿಲ್ಲ, ಯಾರ್ದು ಸಂಪರ್ಕ ಇಲ್ಲ, ಒಂಥರ ದೇಹದ ರಕ್ಷಣೆ, ಮನಸ್ಸಿನ ರಕ್ಷಣೆ ಇದೆಲ್ಲ ಯೋಚನೆ ಬಿಟ್ಟು ಬೀದಿಲ್ ಬಂದು
ಮಹಾತ್ಮ ಗಾಂಧಿಗೆ ಜೈ, ಭಾರತಾಂಬೆಗೆ ಜೈ ಅಂತ ಕೂಗ್ತಾ ಇದ್ರಲ್ಲ, ಆ ಸನ್ನಿವೇಶ ನಮ್ಮ ಮಕ್ಕಳಿಗೆ ತಿಳ್ಕೊಬೇಕಾಗಿದೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನೀವು ಆಹ್ವಾನಿಸಿದ್ದು ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಸರ್. ಮಾತಾಡೋಣ ಸರ್. ಅದೇ ನಾವು ಮಾತಾಡ್ತಾ ಅನ್ಕೊಂತಾ ಇದ್ದೀವಿ, ಇವತ್ತಿನ ಮಕ್ಕಳು ತಂದೆ ತಾಯಿ ಒಂದು ಮೊಬೈಲ್ ಕೊಡ್ಸಿಲ್ಲ ಅಂತ ನೇಣಿಗೆ ಹೋಗ್ತಾ ಇದ್ದಾರೆ. ಹೌದು. ಎಲ್ಲೋ ಒಂದು ಮಾರ್ಕ್ಸ್ ಕಮ್ಮಿ ಆಗಿದೆ ಅಂತ ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಮತ್ತೆ ತಂದೆ ತಾಯಿ ಇಬ್ರು ಕೆಲಸದಲ್ಲಿ ಬ್ಯುಸಿ ಆಗ್ತಾ ಇರೋದ್ರಿಂದ ಅವರು ಮೊಬೈಲ್ ದಾಸಕ್ಕೆ ಒಳಪಟ್ಟು ಆನ್ಲೈನ್ ಗೇಮ್ಸ್ ಅಲ್ಲಿ ತೊಡಗ್ತಾ ಇದ್ದಾರೆ. ಎಲ್ಲೋ ಒಂದು ಸಣ್ಣದಾಗಿ ತಾಯಿ ಅಥವಾ ತನ್ನ ತಂದೆ ಅಥವಾ ಮನೆಯಲ್ಲಿ ಅಣ್ಣ ತಮ್ಮಂದಿರು ಏನೋ ಬೈದಿದ್ದಾರೆ ಅನ್ನೋದಕ್ಕೋಸ್ಕರ ತಮ್ಮನ್ನು ತಾವು ಸೂಸೈಡ್ ಮಾಡಿಕೊಂಡು ಸಾಯೋ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಆದರೆ ಅವತ್ತಿನ ಒಂದು ವಾತಾವರಣದಲ್ಲಿ ಏನು ನಾವು ಇವತ್ತು 79 ವರ್ಷಗಳ ಹಿಂದಿನ ವಾತಾವರಣದಲ್ಲಿ ನೋಡಿದಾಗ ಅವತ್ತಿನ ಮಕ್ಕಳು, ನಾನು ಸುಮ್ಮನೆ ಯೋಚನೆ ಮಾಡ್ತಾ ಜಲಿಯನ್ ವಾಲಾಬಾಗ್ ಬಗ್ಗೆ, ಸೊ ನೀವು ಹೇಳ್ತಾ ಇದ್ರಿ ನಮ್ಮ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಜೀವನ ಚರಿತ್ರೆ ಬಗ್ಗೆ ಮಾತಾಡುವಾಗ ಏನ್ ಸರ್ ಡಿಫ್ರೆನ್ಸ್? ಅವತ್ತಿನ ಭಗತ್ ಸಿಂಗು, ಚಂದ್ರಶೇಖರ್ ಆಜಾದ್ ಇಂಥವ್ರಿಗೂ ಇವತ್ತಿನ ನಮ್ಮ ಮಕ್ಕಳ ಭವಿಷ್ಯದಲ್ಲಿ ಏನು ಡಿಫ್ರೆನ್ಸ್? ವಿಚಾರ ತಗೊಂಡ್ರೆ ಅವರಿಗೆ ತಮ್ಮ ಜೀವನದ ವ್ಯಾಲ್ಯೂ ಗೊತ್ತಿಲ್ಲ, ಹೌದು, ಮೌಲ್ಯ ಗೊತ್ತಿಲ್ಲ. ಯಾಕಿದೀವಿ, ನನ್ನ ಒಂದು ಜೀವನ ಅಥವಾ ಒಂದು ಜೀವ ಅಥವಾ ನನ್ನ ದೇಹ ನಾನು ಯಾವ ರೀತಿ ಮುಡುಪಾಗಿಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ. ಹೌದು. ಯಾಕಂದ್ರೆ ಈಗ ಬಹಳಷ್ಟು ಬೇಸರಕ್ಕೆ, ಖಿನ್ನತೆಗೆ ಒಳಗಾಗ್ಬಿಡ್ತೀವಿ. ಕರೆಕ್ಟ್. ಹಲವಾರು ಆಯಾಮಗಳನ್ನ ನೋಡ್ತಾ ಇಲ್ಲ. ಕರೆಕ್ಟ್. ನಾನು ಈ ತರ ಕೆಲಸ ಮಾಡ್ಬೋದು, ಈ ತರ ಕೆಲಸ ಮಾಡ್ಬೋದು, ಈ ತರ ನನ್ನ ಶಕ್ತಿಯನ್ನ ವ್ಯಾಯಾಮ ಮಾಡ್ಬೋದು. ಈಗ ನಮ್ಮ ಯುವ ಜನರಲ್ಲಿ ಅದೇ ಇರೋದ್ರಲ್ಲಿ ಅಪಾರವಾದ ಶಕ್ತಿ ಇದೆ. ಕರೆಕ್ಟ್. ಆದ್ರೆ ಚಾನಲೈಸ್ ಆಗ್ತಾ ಇಲ್ಲ. ಕರೆಕ್ಟ್. ಆಟಗಳಿಲ್ಲ, ಬರೀ ಒಂದ್ ಕಡೆ ಕುತ್ಕೊಂತಿದ್ದಾರೆ, ಬೇರೆ ಏನು ಮಾಡ್ತಿಲ್ಲ. ಈ ಉದಾಹರಣೆಗೆ ನಮ್ಮ ಕಾಲದಲ್ಲಿ ಆದ್ರೆ ನಾವು ನಾಟಕಗಳು ಮಾಡ್ತಿದ್ವಿ, ಹಾಡುಗಳು ಹೇಳ್ತಿದ್ವಿ, ಬೀದಿ ನಾಟಕಗಳು ಮಾಡ್ತಿದ್ವಿ, ಅದೆಲ್ಲ ನಿಂತೋಗ್ಬಿಟ್ಟಿದೆ. ಹೌದು. ಮತ್ತೆ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ಅವಾಗ ನಾಟಕ. ಈಗ ಹೌದು, ಈಗ ಫಿಸಿಕಲ್ ಇನ್ವಾಲ್ವ್ಮೆಂಟ್ ಅನ್ನೋದೇ ಇಲ್ದಿರ ಮೊಬೈಲ್ ಇನ್ವಾಲ್ವ್ಮೆಂಟ್ ಎಷ್ಟಾಗತ್ತೆ, ಮನಸ್ಸು ಎಷ್ಟು ಬೇಕಾದ ಸಿಗ್ತಾ ಇದೆ, ಬಟ್ ಯಾವ್ದು ಸ್ವರ ಆಗ್ತಾ ಇಲ್ಲ, ಯಾವ್ದು ಎಲ್ಲ ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಈಗ ನಾವು ಸ್ವಾತಂತ್ರ್ಯ ಪೂರ್ವದ ವಿಚಾರ ಮಾತಾಡ್ಬೇಕಾದ್ರೆ ನೀವು ಭಗತ್ ಸಿಂಗ್ ಆಮೇಲೆ ಚಂದ್ರಶೇಖರ್ ಆಜಾದ್ ಬಗ್ಗೆ, ಹೌದು, ಚಂದ್ರಶೇಖರ್ ಆಜಾದ್ ಬಗ್ಗೆ ಒಂದು ಸುಂದರವಾದ ಒಂದು ಘಟನೆ ಇದೆ. ಅವರು 15ನೇ ವಯಸ್ಸಲ್ಲೇನೆ ಸ್ವಾತಂತ್ರ್ಯಕ್ಕೆ ಧುಮುಕ್ಬಿಟ್ರು. ಅವರಿಗೆ ಸ್ವಾತಂತ್ರ್ಯ ಏನು ಅಥವಾ ಆಂದೋಲನ ಏನು ಅಂದ್ರೆ ಗೊತ್ತಿಲ್ದಿರೋಂಥ ಕಾಲ. ಮಹಾತ್ಮ ಗಾಂಧಿಗೆ ಜೈ, ಭಾರತಾಂಬೆಗೆ ಜೈ ಅಂತ ಎಲ್ಲರೂ ಮಾಡ್ತಿದ್ದಾಗ ಇವರು ಹೋಗಿ ಮಾಡ್ತಾ ಇರ್ತಾರೆ. ಒಂದು ಆಂದೋಲನದಲ್ಲಿ ಮುಷ್ಕರದಲ್ಲಿ ಭಾಗವಹಿಸಿರ್ತಾರೆ. ಅಲ್ಲಿ ಪೊಲೀಸ್ ಆಫೀಸರು ಎಲ್ಲರಿಗೂ ಲಾಠಿ ಇಟ್ಟು ಕೊಡ್ತಾ ಇರ್ತಾರೆ. ಈ ಬಹಳ ಪುಟ್ಟ ಬಾಲಕ ಈತಂಗೆ ಮೈಯೆಲ್ಲ ಉರಿದೋಗ್ಬಿಡುತ್ತೆ. ಒಂದು ವಯಸ್ಸಾದ ವ್ಯಕ್ತಿಗೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಿರೋದು, ಅದು ಅವ್ರ ಮೈ ಮೇಲೆ ರಕ್ತ ಬರ್ತಿರೋದೆಲ್ಲ ನೋಡ್ಬಿಟ್ಟು ಭಾರಿ ಕೋಪ ಬಂದ್ಬಿಟ್ಟು ಅಲ್ಲಿ ಇದ್ದಿದ್ದು ಕಲ್ಲು ತಗೊಂಡು ಅವನಿಗೆ ಹೊಡಿತಾರೆ. ಭಾರತ್ ಮಾತೆಗೆ ಜೈ ಅಂತ ಹೊಡಿತಾರೆ. ಅದು ಆ ಕಲ್ಲು ಆ ಪೊಲೀಸ್ ಆಫೀಸರ್ ತಲೆಗೆ ಬೀಳುತ್ತೆ. ಅವ್ನು ನೋಡ್ತಾನೆ, ಹುಡುಗ, ಇವರು ಕಾಶಿ ಒಂದು ಸಣ್ಣ ಸ್ಕೂಲಲ್ಲಿ ಓದ್ತಿದ್ದು, ಇವ್ರ ಮುಖದಲ್ಲಿ ಒಂಥರ ತೇಜಸ್ ಇರುತ್ತೆ, ಅವ್ನು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಹುಡುಗ. ಸರಿ, ಅವತ್ತೆಲ್ಲ ಅವ್ನು ಹುಡುಕೋದು. ಇವರು ಹೋಗಿ ಗಂಗಾ ನದಿಯಲ್ಲಿ ಹೌಸ್ಕೊಂಡು, ಗಂಗಾ ನದಿ ಜಾಗದಲ್ಲಿ ಹೌಸ್ಕೊಂಡು ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಅದ್ರ ಕಡೆಗೆ ಅಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ ಇರುತ್ತೆ. ಅಲ್ಲಿ ಹೋಗಿ ಅವ್ನು ನೋಡ್ತಾನೆ, ಇಂಥ ಕಡೆ ಇರ್ತಾನೆ, ಇವನು ಗೊತ್ತಾಗಿರುತ್ತೆ. ಅಲ್ಲಿ ಹೋಗಿ ಚಂದ್ರಶೇಖರ್ ಆಜಾದ್ನ ಹಿಡ್ಬಿಡ್ತಾರೆ. ಆಗ ಚಳಿಗಾಲ, ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಹಾಕ್ತಾರೆ, ಕೂರ್ಸಿರ್ತಾರೆ. ರಾತ್ರಿ ಒಂದು 10-10:30 ಆಗುತ್ತೆ. ಆ ಪೊಲೀಸ್ ಆಫೀಸರ್ಗೆ, ಅದು ಬ್ರಿಟಿಷ್ ಪೊಲೀಸ್ ಆಫೀಸರ್ಗೆ ಅನ್ಸುತ್ತೆ, ಈ ಚಳಿಲಿ ಇವನು ಬರೀ ಪಂಚೆ ಉಟ್ಕೊಂಡಿದ್ದಾನೆ. ಅವಾಗೆಲ್ಲ ನಮ್ಗೆ ಪ್ಯಾಂಟ್ ಗಿಂಟ್ ಎಲ್ಲ ಇರ್ತೀವ, ಪಂಚೆ ಉಟ್ಕೊಂಡಿದ್ದಾನೆ, ಅವನು ಯಾವ ತರ ಒದ್ದಾಡ್ತಿದ್ದಾನೆ ಚಳಿ ನೋಡ್ಬೇಕು ಅಂತ ಆ ಪೊಲೀಸ್ ಸೆರೆಮನೆ ಅಂದ್ರೆ ಸೆರೆಮನೆ ಸೆಲ್ಲು ಒಂದು ಕೋಣೆಗೆ ಹಾಕಿರ್ತಾರೆ. ಬಂದು ಇಣಕ್ ನೋಡ್ತಾನೆ, ಅವನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಈ ಪುಟ್ಟ ಬಾಲಕ ಅಲ್ಲಿ ಉಟ್ಪೈಸ್ ಮಾಡ್ತಾ ಇರ್ತಾನೆ, ಕೂತ್ಕೊಂಡು ಹೇಳೋದು ಮಾಡ್ತಾ ಇರ್ತಾನೆ. ಅವನ ಮೈಯಿಂದ ಬೆವರು ಸುರಿತಾ ಇರತ್ತೆ, ಚಳಿನ ಒದ್ದೋಡ್ಸ್ಬಿಟ್ಟಿರ್ತಾನೆ. 12 ವರ್ಷದ ಹುಡುಗ, 12, 13, 15 ವರ್ಷದ ಆ ಏಜಿನ ಹುಡುಗ ಎಂತ ಯೋಚನೆ ಮಾಡಿ ನಾವು ಚಳಿನ ಓಡಿಸೋಕೆ ವ್ಯಾಯಾಮ ಮಾಡ್ತೀವಿ. ಇವತ್ತು ಚಳಿನಾದ್ರೆ ಬೆಡ್ಶೀಟ್ ಒದ್ಕೊಂತೀವಿ, ಅದೇ ಒದ್ದಾಡ್ತೀವಿ ನಾವು. ಅವನಿಗೆ ಪೊಲೀಸ್ ಆಫೀಸರ್ಗೆ ಮಾತಾಡಕ್ಕೆ ಗೊತ್ತಾಗಲ್ಲ. ಸರಿ, ಅವನ್ಗೆ ಒಂಥರ ಈ ಹುಡುಗನೆಲ್ಲ ವಿಶೇಷ ಇದೆ ಅಂತ ಕರ್ಕೊಂಡು ಸರಿ ಅನ್ಸುತ್ತೆ. ಮಾರನೇನ ಚಂದ್ರಶೇಖರ್ ಆಜಾದ್ನ, ಅವ್ರಿಗೆ ಆಜಾದ್ ಅಂತ ಹೆಸರಿರ್ಲಿಲ್ಲ, ಬರೀ ಚಂದ್ರಶೇಖರ್, ಅದನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಕೇಳ್ತಾರೆ, ಏನಪ್ಪಾ ನಿನ್ನ ಹೆಸರು ಅಂತ. ಈ ಮಗು ಅಥವಾ ಬಾಲಕ ಹೇಳಿದ ಮೊದಲನೇ ಮಾತೆ ಆಜಾದ್, ನನ್ನ ಹೆಸರು ಸ್ವಾತಂತ್ರ್ಯ. ಎಂತ ಅದ್ಭುತ ನೋಡಿ, ಎಲ್ಲಿ ಯಾರು ಪ್ರೇರಣೆ ನೋಡಿ, ಎಲ್ಲಿ. ಅದಾದ್ಮೇಲೆ ನಿಮ್ ತಾಯಿ ಯಾರು, ನನ್ನ ಸ್ವಾತಂತ್ರ್ಯ ಇದ್ದದೆ, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಗಳು ಬರ್ತಾ ಇದೆ. ಹೌದು. ಆಮೇಲೆ ಅವರೇನೋ ದಂಡ ವಿಧಿಸ್ಬಿಟ್ಟು ಕಳಿಸ್ತಾರೆ. ಆದ್ರೆ ಅದೇ ಫಸ್ಟ್, ಅದೇ ಕೊನೆ, ಚಂದ್ರಶೇಖರ್ ಆಜಾದ್ ಜೈಲ್ಗೆ ಹೋಗಿತ್ತು. ಆಮೇಲೆ ಅವ್ರು ಮತ್ತೆ ಜೈಲ್ ಮುಖನೇ ನೋಡ್ಲಿಲ್ಲ. ನಂತರ ಅವರು
ಪೊಲೀಸ್ ಆಫೀಸರ್ಗೆ ಸಿಗ್ದಿರಾ, ಬ್ರಿಟಿಷರಿಗೆ ಸಿಗ್ದಿರಾ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾವೆಲ್ಲ ಓದ್ತೀವಿ. ಅದಾದ್ಮೇಲೆ ಅವರ ಜೀವನ ಚರಿತ್ರೆ ಎಲ್ಲ ಬರೀ ಅಂಡರ್ ಹೋರಾಟ, ದೊಡ್ಡ ದೊಡ್ಡ ಕ್ರಾಂತಿಕಾರಿಗಳ ಜೊತೆ ಸೇರ್ಕೊಂಡು ಕೆಲಸ ಮಾಡಕ್ ಶುರು ಮಾಡಿದ್ರಲ್ಲ, ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಕಾಕೋರಿ ದರೋಡೆ ಅಂತ ಬರುತ್ತೆ. ಅದು ದೇಶದ ಖಜಾನೆಯನ್ನ ದೋಚಿ ದೇಶದ ಕೆಲಸ ಮಾಡಕ್ ಮಾಡಿದ್ದು. ಸೊ ಆಮೇಲೆ ಸ್ಯಾಂಡರ್ಸ್ ಅಂತ ಒಬ್ಬ ವ್ಯಕ್ತಿ, ಅವಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂತು, ಅದು ಸೈಮನ್ ಗೋ ಬ್ಯಾಕ್ ಅಂತ ಒಂದು ಆಂದೋಲನ ಶುರು ಬ್ಯಾಕ್. ಅವನು ಹೋಗಿ ಹೋಗಿ ಅಂತ ಗಲಾಟೆ ಮಾಡ್ತಿದ್ರು. ಅವಾಗ ಲಾಲಾ ಲಜಪತ್ ರಾಯ್ ಅವರಿಗೆ ಒಂದು ಲಾಠಿ ಏಟ್ ಬಿಡ್ತು, ಅವ್ರ ಎದೆಗೆ ತುಂಬಾ ದೊಡ್ಡ ಏಟ್ ಬೀಳುತ್ತೆ. ಸೊ ಲಾಲಾ ಲಜಪತ್ ರಾಯ್ ಅವರು ಒಂಥರ ಕಡೆ ಪರಿಸ್ಥಿತಿಯಲ್ಲಿ ಬರ್ತಾರೆ, ಅವ್ರಿಗೆ ಇನ್ನೇನೋ ಅಂತಿಮ ಪರಿಸ್ಥಿತಿ ಆಗೋಯ್ತು ಅಂತ. ಅವಾಗ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಏನು ಇನ್ನು ಯುವಕರು ಅವರೆಲ್ಲ ಸೇರಿ ಸ್ಯಾಂಡರ್ಸ್ ನ ನಾವು ಬಿಡಬಾರ್ದು ಅಂತ ಹೇಳಿ ಅವನ್ನ ಕಾದು ಹೊಂಚಿ ಹಾಕಿ ಎಂತ ಅದ್ಭುತ ಪ್ಲಾನ್ ಮಾಡಿ ಅವನು ಶೂಟ್ ಮಾಡಿ ಅವ್ನು ಸಾಯಿಸ್ತಾರೆ. ಅದಾದ್ಮೇಲೆ ಇದು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಎಕ್ಸ್ಪ್ಲೋಡ್ ಆಗಿದ್ದು ಇದೆಲ್ಲ ನಡೆಯುತ್ತೆ. ಅಷ್ಟೊತ್ತಿಗೆ ಆಗ್ಲೇ ನಮ್ಮ ಚಂದ್ರಶೇಖರ್ ಆಜಾದ್ ಚಲನವಲನಗಳನ್ನ ಪೊಲೀಸ್ನವ್ರು ಗಮನಿಸಿರ್ತಾರೆ. ಅವ್ರನ್ನ ಒಂದು ಉದ್ಯಾನವನದಲ್ಲೂ ಕೂಡ ಅವರು ಹೋಗಲ್ಲಿ ನಿಂತ್ಕೊಂಡಿದ್ದಾಗ, ಕುತ್ಕೊಂಡು ರೆಸ್ಟ್ ತಗೊಂತಿದ್ದಾಗ ಎಲ್ಲ ಪೊಲೀಸ್ನವ್ರು ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡಿ, ನಾನು ಪೊಲೀಸ್ ಅವರ ಬುಲೆಟ್ಗೆ, ಅದು ಬ್ರಿಟಿಷರ ಬುಲೆಟ್ಗೆ ನಾನು ಸಾಯ್ಬಾರ್ದು ಅಂತ ಇವರೇ ತಲೆಗೆ ಹೊಡ್ಕೊಂಡು ಸುತ್ತೋಗ್ತಾರೆ. ಅಲ್ಲೊಂದು ನೇರಳೆ ಮರ ಎಲ್ಲ ಶೂಟ್ ಮಾಡಿದ್ ಪೊಲೀಸ್ನವ್ರು ಶೂಟ್ ಮಾಡಿದ್ ಗುಂಡೆಲ್ಲ ನೇರಳೆ ಮರ ಬಿದ್ದಿರುತ್ತೆ. ಆಮೇಲೆ ಜನಗಳು ನುಗ್ತಾರೆ, ಆ ನೇರಳೆ ಮರದ ಒಂದು ಪೀಸ್ ನಮ್ಮಲ್ಲಿ ಇಟ್ಕೊಳ್ಬೇಕು. ಒಬ್ಬ ಮಹಾತ್ಮ ಇವನು. ಅವ್ರ ಬಾಡಿನೆಲ್ಲೂ ಕೊಡೋದಿಲ್ಲ ಪೊಲೀಸ್ನವ್ರು, ಯಾಕಂತ ಹೇಳಿ ಒಂದು ದೊಡ್ಡ ಗಲಾಟೆ ಆಗ್ಬಿಡೋದು, ಇದನ್ನ ತುಂಬಾ ಜನಗಳಿಗೆ ಪ್ರೇರಣೆ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ, ಅವರು ಆಂದೋಲನ ಶುರು ಮಾಡ್ಬಿಡ್ತಾರೆ ಅಂತ ಹೇಳಿ ಬಾಡಿನೂ ಕೊಡೋದಿಲ್ಲ. ಬಟ್ ಆ ಮರ, ನೇರಳೆ ಮರದ ಎಲೆಗಳು, ಚಕ್ಕೆಗಳನ್ನ ಬಹಳಷ್ಟು ಮಕ್ಕಳು ಆರಿಸ್ಕೊಂಡು ಹೋಗ್ತಾರೆ. ಸೊ ಅಂತ ಒಂದು ಅದ್ಭುತವಾದ ಘಟನೆ ನಡೆದಿರುವಂತದ್ದು ನಮ್ಮ ಮಕ್ಕಳಿಗೆ ತಿಳಿಬೇಕು. ನೋಡಿ, ನಮ್ಗೆ ಗೊತ್ತೇ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಏನೋ ಒಂದು ಅವ್ರ ಜೀವನ ಅವ್ರು ಕಟ್ಕೊಳ್ಳಿ ಅಂತ ಹೇಳೋದ್ರಲ್ಲೇ ದೊಡ್ಡ ಚಾಲೆಂಜ್ಗಳು ಬರ್ತಾ ಇದೆ. ತನ್ನ ಇಡೀ ಜೀವನವನ್ನೇ ಬಹಳ ಚಿಕ್ಕ ಜೀವನ, ಹೌದು, ದೇಶ ಏನೂ ನೋಡಿಲ್ಲ, ದೇಶದ ಕಲ್ಪನೆ ಇಲ್ಲ, ಹೌದು, ಆದ್ರೂ ಗೊತ್ತಿಲ್ಲ ಯಾವ ಸರಿ ಯಾವ ತಪ್ಪು, ಮುಗ್ಧತೆ, ಬರೀ ಮುಗ್ಧತೆ. ಹೌದು, ಭಾರತಾಂಬೆಗೆ ಜಯ ಆಗ್ಲಿ, ಭಾರತಾಂಬೆಗೆ ಜಯ ಆಗ್ಲಿ, ಭಾರತಾಂಬೆಗೆ ಎಷ್ಟು ರೋಸ್ ಇರ್ಬೇಕು ಆ ಮಗು ವಯಸ್ಸಲ್ಲೇ, ಇಷ್ಟು ದೊಡ್ಡ ಮಟ್ಟದ ನಿರ್ಧಾರ ಆಗುತ್ತಂದ್ರೆ ಅದನ್ನ ಪದಗಳಲ್ಲಿ ಓದ್ತಾ ಇದ್ರೆ ನಿಜಕ್ಕೂ ಮೈ ರೋಮಾಂಚನ ಆಗುತ್ತೆ. ಅಯ್ಯೋ ನಮ್ಗೆ ಅವಕಾಶ ಸಿಗ್ಲಿಲ್ವಲ್ಲ ಆ ತರದ್ದು. ಇವತ್ತು ಅವಕಾಶ ಇದೆ, ದೇಶಕ್ಕೋಸ್ಕರ ನಾವು ನಿಂತ್ಕೊಂಡು ಅಲ್ಲ. ಈಗ ನಾವೇ ಉಪಯೋಗ, ಈಗ ಉದಾಹರಣೆಗೆ ನಾನು ಬೆಳೆದ್ ಬಂದ್ಮೇಲೆ ನಾನು ಹೋರಾಟ ಮಾಡ್ಬೇಕಾಗಿರೋದು ಯಾರಿಗೆ? ಬಾಲಕಾರ್ಮಿಕರ ವಿರುದ್ಧ, ಕರೆಕ್ಟ್, ಬಾಲ್ಯ ವಿವಾಹದ ವಿರುದ್ಧ. ಹೌದು. ಸೊ ಅಲ್ಲೆಲ್ಲ ಭಾರತಾಂಬೆ ಅಂತ ಕೂಗಕ್ಕಾಗಲ್ಲ, ಎಲ್ಲ ನಮ್ಮವರೇನೆ. ಹೌದು. ಸೊ ಈ ವಿಚಾರಗಳ ಬಗ್ಗೆ ಹೋರಾಡೋದಿಕ್ಕೂ ಚಂದ್ರಶೇಖರ್ ಆಜಾದ್ ಹೋರಾಡೋದಿಕ್ಕೂ ಬಹಳ ವ್ಯತ್ಯಾಸ. ಮತ್ತೆ ಆಮೇಲೆ ಏನು ಭಗತ್ ಸಿಂಗ್ ವಿಚಾರ ಹೇಳಿದ್ರೆ, ಹೌದು, ಭಗತ್ ಸಿಂಗ್ ಈಗ ಜನರಲ್ ಡಯರ್ ಯಾವಾಗ 1919 ಈ ಜಲಿಯನ್ ವಾಲಾ ಅಲ್ಲ ಜನಗಳೆಲ್ಲ ಪಾಪ ಹಬ್ಬ ಆಚರಿಸಿ ಸೇರಿದ್ರು. ಹೌದು. ಅವ್ನು ಆರ್ಡರ್ ಕೊಟ್ಬಿಟ್ಟ. ನಾನು ಕೇಳಿದೀನಿ ಸರ್, ಗುಜರಾತ್ ಇಂದ ಅವರು 12 ವರ್ಷದ ವಯಸ್ಸು ಒಂದು ಟ್ರೈನ್ ಅಲ್ಲಿ ಹೋಗ್ತಾರೆ. ಗುಜರಾತ್ ಇಂದ ಅವರು ಟ್ರೈನ್ ಅಲ್ಲಿ ಹೋಗೋವಾಗ ಅವರು ಇಡೀ ರಾತ್ರಿ ಹಗಲು ನಿದ್ದೆ ಮಾಡಿರಲ್ಲ ಮನುಷ್ಯ. ಜಲಿಯನ್ ವಾಲಾ ಆಗಿದ್ದಂತ ಜಾಗಕ್ಕೆ ಹೋಗೋದಕ್ಕೋಸ್ಕರ 12 ವರ್ಷದ ಒಂದು ಸಣ್ಣ ವಯಸ್ಸಿನ ಹುಡುಗ ಏನಾದ್ರೂ ಮಾಡಿ ಆ ಜಾಗ ನೋಡ್ಬೇಕು ಅಂತ ಮನುಷ್ಯನಿಗೆ ತುಮಲ ಆಗ್ತಾ ಇತ್ತಂತೆ. ಕರೆಕ್ಟ್. ಮತ್ತೆ ನಾನು ಅದ್ರಲ್ಲಿ ಬಹಳ ಕಥೆಗಳನ್ನ ಕೇಳಿದ್ದೀನಿ. ಭಗತ್ ಸಿಂಗ್ ಮೇಲೆ ಯಾವ ತರ ಪರಿಣಾಮ ಬೀರ್ತು ಅಂತ ಹೇಳಿದ್ರೆ, ಆದ್ರೆ ಒಂದ್ 2-3 ದಿನ ಮನೇಲಿ ಊಟಗಳು ಮಾಡಿಲ್ಲ. ಇದಕ್ಕೆ ಹೋಗ್ತಾನೆ, ಯಾವ ಜಾಗದಲ್ಲಿ ಆಗಿತ್ತು, ಅಲ್ಲಿ ಬಾವಿ ಇತ್ತು, ಅದೆಲ್ಲ ಬಗ್ಗೆ ಓದಿದೀವಿ ನಾವು. ಒಂದು ಬಾಟ್ಲು ತಗೊಂಡೋಗಿರ್ತಾನೆ. ಆ ಬಾಟ್ಲಲ್ಲಿ ಅದೆಲ್ಲ ಅಲ್ಲಿ ಬಿದ್ದಿದ್ ಮಣ್ಣುಗಳೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಆ ತಂಗಿ ಕೇಳ್ತಾಳೆ, ಅಣ್ಣ ಯಾಕೆ ಈ ಮಣ್ಣುಗಳ ಸಂಗ್ರಹ ಮಾಡಿದ್ಯಾ ಅಂದಾಗ ಆ ಬಾಬಾ ಒಂಥರ ಗದ್ದತಿ ಅಳ್ತಾ ಹೇಳ್ತಾನೆ, ಇದು ಬರೀ ಮಣ್ಣಲ್ಲ, ನನ್ನ ದೇಶದ ಪ್ರಜೆಗಳ ಅಂದ್ರೆ ದೇಶದ ಹುತಾತ್ಮರ ರಕ್ತ ತುಂಬಿದ ಮಣ್ಣು, ಇದು ನಾವು ಹಿಂಬಿಡುವ ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ. ಆ ರೀತಿಯ ಭಾವನೆಗಳು, ದೇಶ ಪ್ರೇಮದ ಭಾವನೆಗಳು ಹೆಂಗ್ ಮೂಡಿತ್ತು. ಸೊ ಅದು ಅಸಾಮಾನ್ಯರ ಮೂಲಕ ಮಾತ್ರ ಸಾಧ್ಯ ಅನ್ಸುತ್ತೆ. ಆದ್ರೆ ಸಾಮಾನ್ಯ ಮನುಷ್ಯರು, ಹುಡುಗ 12 ವರ್ಷದ ಯಾರಿಗೆ ಬೇಕಾದ್ರೂ ಬರ್ಬೋದಾಗಿತ್ತು. ಆಮೇಲೆಯಿಂದ ನಾವು ಭಗತ್ ಸಿಂಗಿನ ವಿಚಾರಗಳ ಬಗ್ಗೆ ಓದ್ತಾ ಹೋದಾಗ ಅವರು ಸಂಘಟಕ, ಅದ್ಭುತ ಸಂಘಟಕ. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್ ಇಬ್ರು ಎರಡು ಸೇರಿದಾಗ ಏನಾಗುತ್ತೆ ಅಂದ್ರೆ ಒಂದು ಬೆಂಕಿ ಬಿರುಗಾಳಿ ಸೇರಿದಂಗೆ. ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿ ಅಂತ ಒಂದ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಸಂಘಟನೆಯಲ್ಲಿ ಸೇರಿದವರೆಲ್ಲರೂ ದೇಶಕ್ಕಾಗಿ ರಾಜಗುರು ಒಬ್ರು, ಅವರೆಲ್ಲ ಪುಟ್ ಮಕ್ಕಳು, ಪುಟ್ ಯುವಕರು ಎಲ್ಲ ಸೇರ್ಕೊಂತ ಸ್ವಲ್ಪ ದೊಡ್ಡವರು ಅನ್ಸುತ್ತೆ. ಯಾರು ದೊಡ್ಡವರಾಗಿರ್ತಾರೆ ಅವರು ಅಣ್ಣ. ಸೊ ನೀವು ಹಿಂಗ್ ಮಾಡಿ ಮಾರ್ಗದರ್ಶನ ಮಾಡೋದು.
ಇವರೆಲ್ಲ ಉತ್ಸಾಹ ಯುವಕರು ಏನ್ ಮಾಡೋದು, ಈ ಪಾಂಪ್ಲೆಟ್ ಅನ್ನ ಕದ್ದು ಹಂಚೋದು, ಬ್ರಿಟಿಷರ ವಿರುದ್ಧ ಏನೇನು ನಡೀತಾ ಇರೋದು ಅವ್ರ ಪಾಲಿಸಿ ಬಗ್ಗೆ ಬರ್ದಿರೋದು, ಅದು ತಪ್ಪು ಮಾಡ್ತಿದ್ದಾರೆ ಇದನ್ನ ಹಂಚೋದು. ಆಮೇಲೆ ಕಾಂಗ್ರೆಸ್ ಅವ್ರ ಐಡಿಯಾಗಳು ತಗೊಳ್ಳೋದು. ಅವಾಗ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತು, ಸೊ ಅವರಿಂದ ವಿಚಾರಗಳು ತಗೊಳ್ಳೋದು. ಆಮೇಲೆ ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರು ಉಗ್ರರು ಡಿವೈಡ್ ಆಗೋದು. ಹಾಗೇನು ನಾವು ಸೌಮ್ಯವಾದಿಗಳಲ್ಲಿ ಮಕ್ಕಳು ಇರ್ಲಿಲ್ಲ ಅಂತಲ್ಲ, ಈ ಶಾಲೆ ಬಿಟ್ಟು ಮಹಾತ್ಮ ಗಾಂಧಿ ಹಿಂದೆ ಹೋಗೋರು ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇರ್ಲಿಲ್ಲ. ಸ್ಕೂಲ್ ಕ್ಲಾಸ್ ಬಿಟ್ಟು ಹೊರಟೋಗೋರು. ಅದು ಎಲ್ಲ ಇತಿಹಾಸ ನಮಗೆ ಕಂಡು ಬರುತ್ತೆ. ಸೊ ಆದ್ರೆ ಮಕ್ಕಳನ್ನ ಕರ್ಕೊಂಡ್ಬಂದು ಶಾಲೆಗೆ ಸೇರ್ಸೋದು. ಅವಾಗ ಹೋರಾಡಿದ ಶಿಕ್ಷಕರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನೀವು ಹೋರಾಟದಲ್ಲಿ ಶಿಕ್ಷಣ ಮರಿಬೇಡಿ ಅಂತ ಹೇಳೋದು ಬಹಳಷ್ಟು ಶಿಕ್ಷಕರಿದ್ದಾರೆ. ಯಾಕಂದ್ರೆ ಮಕ್ಕಳುಗಳು ಶಿಕ್ಷಣ ಇಲ್ದಿರ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡ್ತಿದ್ರು. ಆಮೇಲೆ ಏನ್ ಮಾಡೋದು, ಸ್ವಾತಂತ್ರ್ಯ ಬಂದ್ಮೇಲೆ ಈ ಮಕ್ಕಳಿಗೆ ಶಿಕ್ಷಣ ಇದು ಬಹಳ ಒಂದು ವಿಚಾರ ಆಗಿತ್ತು. ಆಮೇಲೆ ಈ ಭಗತ್ ಸಿಂಗ್ ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ, ಈಗ ನೋಡಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಅಟ್ಯಾಕ್ ಮಾಡೋದು ಯುವಕರು. ಪಾರ್ಲಿಮೆಂಟ್ ಒಳಗೆ ಬಾಂಬ್ ತಗೊಂಡು, ಬ್ರಿಟಿಷ್ ಪಾರ್ಲಿಮೆಂಟ್ ಅದು ಇಂಡಿಯಾದಲ್ಲೇ ಇರೋದು, ಅಲ್ಲಿ ಎಸ್ದು ಇಂಕ್ವಿಲಾಬ್ ಜಿಂದಾಬಾದ್ ಅಂತ ಹೆದರದೆ ಕೂತಿತ್ತು. ಅದಕ್ಕಿಂತ ದೊಡ್ಡದು ವಿಚಾರ ಅಂತ ಹೇಳಿದ್ರೆ, ನೇಣಗಂಬಕ್ಕೆ ಹೋಗ್ಬೇಕಾದ್ರೆ ಒಂದೇ ಒಂದು ಇಂಚು ಜನ ರಾಜ್ಗುರು, ಖುದಿರಾಮ್ ಬೋಸು, ಆಮೇಲೆ ಭಗತ್ ಸಿಂಗ್. ಕರೆಕ್ಟ್. ಅದು ಮಾರ್ಚ್ 23. ನನಗೆ ಅದು ಡೇಟ್ಗಳು ಓದಿದ್ದು ಚೆನ್ನಾಗಿ ಜ್ಞಾಪಕ ಇದೆ. ಬೆಳಗಿನ ಜಾವ ಅವ್ರಿಗೆ ನೇಣು ಹಾಕಿದ್ದು. ಒಂದೇ ಯಾವುದೇ ರೀತಿ ಭಯ ವ್ಯಕ್ತಪಡಿಸ್ತಿಲ್ವಂತ, ಒಂದು ಚೂರು ಕೂಡ ನಗ್ನಗ್ತಾ. ಇನ್ನೊಂದು ಒಬ್ಬರು ಲೇಖಕರು ಬರ್ದಿದ್ದಾರೆ, ಆ ನೇಣಿನ ಕುಣಿಕೆ ಇರುತ್ತಲ್ಲ ಅದಕ್ಕೆ ಮುತ್ತು ಕೊಟ್ಬಿಟ್ಟು, ಕರೆಕ್ಟ್, ಅದೇ ಮೊನ್ನೆ ನಾನು ಯಾವ್ದೋ ಒಂದು ಮೆಸೇಜ್ ಅಲ್ಲಿ ನೋಡಿದೆ, ನನಗೆ ನೀನು ತಾಯಿ, ನೀನು ಮತ್ತೆ ನಿನ್ನಲ್ಲಿ ಹುಟ್ಟಬೇಕು ಅಂತ ತಾಯಿಗೆ ಹೇಳ್ತಾನಂತಲ್ಲ ಭಗತ್ ಸಿಂಗ್. ತಾಯಿ ಅಲ್ಲಿ ಮುಂದೆ ನಿಂತ್ಕೊಂಡಿದ್ದಾಗ, ಅಮ್ಮ ನೀನು ಯಾಕೆ ಅಳ್ತೀಯ ಅಂತ. ಈ ತಾಯಿ ಅಳ್ತಾ ಇದ್ದಾಳೆ ನೋಡಿ. ಅವಾಗ ತಾಯಿ ಹೇಳ್ತಾಳೆ, ಮಗ ನಾನು ಅಳ್ತಾ ಇರೋದು ನೀನ್ ಸಾಯ್ತಾ ಇರೋದಕ್ಕಲ್ಲ, ಆದ್ರೆ ನಿನ್ನಂತ ಮಕ್ಕಳು ನನಗೆ ಇನ್ನೊಂದು 10 ಜನ ಹುಟ್ಲಿಲ್ವಲ್ಲ. ಅಲ್ಲಿ ಅವಾಗ ನೇಣು ಹಾಕೊಂಡಿದ್ದು ಅದು ಒಂದು ದೊಡ್ಡ ಘಟನೆ. ಅದು ನಮ್ಮ ಮಕ್ಕಳು ತಿಳ್ಕೋಬೇಕು. ಅದಾದ್ಮೇಲೆ ಇಲ್ಲಿ ಇನ್ನೂ ಒಂದು ಆ ಘಟನೆ ಆದ್ಮೇಲೆ ಏನಾಯ್ತೆ, ಭಗತ್ ಸಿಂಗ್ ಅವರ ತಾಯಿನ ಬೆಂಗಳೂರಿಗೂ ಕರೆಸಿದ್ರು. ಬಹಳಷ್ಟು ವರ್ಷ ಬೆಂಗಳೂರಲ್ಲಿ ಭಗತ್ ಸಿಂಗ್ ಅವ್ರು ಹಾಕಿದ ತಾಯಿಯ ಅರಳಿ ಮರ ಒಂದಿತ್ತು. ಸೊ ಅದು ನಮ್ಗೆ ಇತಿಹಾಸದಲ್ಲಿ ಸಿಗತ್ತೆ ನಮ್ಗೆ. ಆಮೇಲೆ ನಮ್ಮ ಮಹಾತ್ಮ ಗಾಂಧಿ ಅವರ ಬಾಲ್ಯನೇ ನೋಡಿ, ಮಹಾತ್ಮ ಗಾಂಧಿ ಅವರ ಬಾಲ್ಯನೇ ನಮ್ಗೆ ಒಂದು ಅವರ ಬರ್ದಿಯಾರಲ್ಲ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ, ಅದರಲ್ಲಿ ಎಷ್ಟೊಂದು ಶಾಲೆಗಳಲ್ಲಿ ಮಾಡ್ತಿದ್ ಕೆಲಸ, ಆಮೇಲೆ ತಮ್ಮನ್ನು ತಾವು ತಿದ್ಕೊಳ್ಬೇಕು ಅಂತ ಮಾಡಿದ ಕೆಲಸ, ಇದು ಕೂಡ ನಮ್ಮ ಮಕ್ಕಳಿಗೆ ಒಂದು ಮಾದರಿ ಆಗ್ತಾ ಹೋಗುತ್ತೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿರಿಯರು ಯಾವ ರೀತಿಯಲ್ಲಿ ಮಾರ್ಗದರ್ಶನ ಕೊಡ್ತಾರೆ, ಮಕ್ಕಳು ಅಬ್ಸರ್ವ್ ಮಾಡ್ತಾರೆ. ಕರೆಕ್ಟ್, ಹಿರಿಯರನ್ನ ಅಬ್ಸರ್ವ್ ಮಾಡ್ತಾರೆ. ಸೊ ಅದೇ ತರ ಮಾಡಕ್ಕೆ ಬಹಳಷ್ಟು ಮಕ್ಕಳು ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಇನ್ನೂ ಒಂದು ಬಹಳಷ್ಟು ಕಡೆ ನಾನು ಓದಿರೋದೇನಪ್ಪ ಅಂದ್ರೆ, ನಮ್ಮ ಮಹಾರಾಷ್ಟ್ರ, ಪುಣೆ ಈ ಕಡೆ ಎಲ್ಲ ಗಣಪತಿ ಹಬ್ಬ, ಶಿವಾಜಿ ಹಬ್ಬ ಅದೆಲ್ಲ ಜಾಸ್ತಿ. ಯಾಕೆಂದ್ರೆ ಜನಗಳ ಅವಾಗ ಬಹಳಷ್ಟು ಮಕ್ಕಳು ಅದರಲ್ಲಿ ಭಾಗವಹಿಸಿದ್ರು. ನಾವೇನಾದ್ರೂ ಬೇರೆ ಮೀಟಿಂಗ್ಸ್ ಮಾಡ್ತಾ ಇದೀವಿ, ಬೇರೆ ಸಂಭ್ರಮಗಳು ಅಂದ್ರೆ ಎಲ್ಲರನ್ನೂ ಒಗ್ಗೂಡ್ಸೊಂದು ಸಭೆಗಳು ಮಾಡ್ತಾ ಇದೀವಿ ಅಂದ್ರೆ ಬ್ರಿಟಿಷ್ ಕಣ್ಣಿಗೆ ಬೀಳ್ತೀವಿ. ಹೌದೌದು. ಆದ್ರೆ ಇಂತ ಒಂದು ಧಾರ್ಮಿಕ ಕಾರ್ಯಗಳು ಮತ್ತೆ ಸಾಮಾಜಿಕ ಕಾರ್ಯಗಳು ಮಾಡಿದಾಗ ಬ್ರಿಟಿಷ್ ಲೋಕ ಏನೋ ಮಾಡ್ತಾ ಇದಾರೆ ಅಂತ ಹೇಳಿ ಆ ಮುಖಾಂತರ ಕೂಡ ಈ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಬೆಳಗಿಸೋದಕ್ಕೆ ಗಣಪತಿ ಹಬ್ಬ ಕೂಡ ತುಂಬಾ ನಾವೆಲ್ಲ ನಡ್ಸ್ಕೊಂಡ್ ಬಂದಿರೋದು ಇದರ ಹಿನ್ನೆಲೆಯಲ್ಲಿ. ಹೌದು. ಈಗ ರಸ್ತೆಗಳಲ್ಲಿ ಗಣಪತಿ ಇಡೋದು, ಅವೆಲ್ಲ ಒಂದು ರಾಷ್ಟ್ರದ ಐಕ್ಯತಾ ಭಾವನ ತರಿಸುವಂತ ಆಂದೋಲನಗಳು. ಕರೆಕ್ಟ್. ಸೊ ಹಾಗಾಗಿ ಮಕ್ಕಳಲ್ಲಿ ದೇಶಭಕ್ತಿಯ ವಿಚಾರಗಳನ್ನ ಬಿತ್ತೋದಿಕ್ ಸಾಧ್ಯ ಆಗ್ತಿತ್ತು. ಬೋಲೋ ಭಾರತ್ ಮಾತಾ ಕಿ ಜೈ. ಅದು ಮಕ್ಕಳಿಗೆ ಯಾರು ಹೇಳ್ಕೊಂಡಿರ್ತಾರೆ? ಈಗಿನ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಹಂಗೆ ಬಂದ್ಬಿಟ್ಟಿರುತ್ತೆ ಅಲ್ವಾ, ಒಂದೇ ಮಾತ್ರ ಮಾಡಿ ಹೇಳೋದು. ಸೊ ಈ ಎಲ್ಲ ಮೂವ್ಮೆಂಟ್ಗಳನ್ನ ಮತ್ತೆ ನಾವು ಜ್ಞಾಪಿಸ್ಕೋಬೇಕಾಗಿದೆ. ಪ್ರತಿಯೊಂದು ಶಾಲೆಗಳಲ್ಲಿ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳ ವಿಚಾರನೆ ಮತ್ತೆ ಮತ್ತೆ ಹೇಳ್ಕೊಡುವಂತ ಪರಿಸ್ಥಿತಿ ಬೇಕಾಗಿದೆ. ನಾನು ಎಲ್ಲ ಒಂದ್ ಕಡೆ ಈ ತರ ಅಂಕಿಅಂಶಗಳನ್ನ ಯುನಿಸೆಫ್ ಗಮನಿಸ್ತಾ ಇದ್ದಾಗ, ನಮ್ಮಲ್ಲಿ ಅಪೌಷ್ಟಿಕತೆಯ ಕಾರಣದಿಂದ ಏನಾಗಿದೆ ಅಂದ್ರೆ ಸೈನ್ಯದಲ್ಲಿ ಬಲಾಢ್ಯ ವ್ಯಕ್ತಿಗಳು ಸೇರ್ಕೊಂತ ಇರಲಿಲ್ಲ ಅವಾಗ ಎಲ್ಲ. ಈಗಲೂ ಈಗಿನ ಪರಿಸ್ಥಿತಿ ನಾ ಹೇಳ್ತಾ ಇರೋದು, ಈಗ ನಮ್ಮಲ್ಲಿ ಸೈನಿಕರಿಗೆ ಸೇರ್ಕೊಂತಾರಲ್ಲ ಅವರಲ್ಲೇ ಅಪೌಷ್ಟಿಕ ವ್ಯಕ್ತಿಗಳಿದ್ದಾರೆ. ಯಾಕಂದ್ರೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಇಲ್ಲ. ಅವನ್ ಗನ್ ಎತ್ಕೊಂಡು 30 kg ಎತ್ಕೊಂಡು ಓಡಬೇಕು, ಬೆಟ್ಟಗಳು ಹತ್ತಬೇಕು, ದೇಶನ ಕಾಪಾಡಬೇಕು. ಸೊ ಅಂತದಕ್ಕೆ ನಮ್ಮ ಮಕ್ಕಳನ್ನ ನೋಡಪ್ಪ ನೀವು ಈ ರೀತಿಯಾಗಿ ಯೋಚನೆ ಮಾಡಿ. ಕರೆಕ್ಟ್. ಹಾಗಾಗಿ ನಿಮ್ ದೇಹನ ಕೂಡ ಚೆನ್ನಾಗಿ ಇಟ್ಕೊಳ್ಳಿ. ಮೊಬೈಲ್ ಅಲ್ಲೇ ಕುತ್ಕೊಂಡ್ಬಿಟ್ಟು ನಮ್ಗೆ ಈಗ ಸೈನ್ಯಕ್ಕೆ ಜನಗಳು ಬೇಕು. ಕರೆಕ್ಟ್. ನೀವು ಹೋಗ್ತೇವೆ ಅಂದ್ರೆ
ಇಡೀ ಪ್ರಪಂಚದಲ್ಲಿ ಇವತ್ತು ಸೈನ್ಯ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದ್ರೆ ಎಲ್ಲಾ ಕಡೆ ಸೈನ್ಯ ಬೆಳೆಸ್ತಾ ಇದಾರೆ, ಬೆಳೆಸಬೇಕಾಗಿದೆ, ಬಲಾಢ್ಯ ವ್ಯಕ್ತಿಗಳು ಬೇಕಾಗಿದೆ. ಎಲ್ಲಿ ಯುದ್ಧ ಆಗುತ್ತೋ, 3ನೇ ವರ್ಲ್ಡ್ ವಾರ್ ಯಾವಾಗ ಬರುತ್ತೋ ಗೊತ್ತಿಲ್ಲ, ಯಾವ ಟೈಮಲ್ಲಿ ಎಂಟ್ರಿ ಆಗ್ತೀವೋ ಗೊತ್ತಿಲ್ಲ. ಸೊ ಇದಕ್ಕೆ ನಮ್ಮ ಯುವಕರನ್ನ ನಾವು ಪ್ರೇರೇಪಿಸಬೇಕಾಗಿದೆ. ಕರೆಕ್ಟ್. ಆ ಪ್ರೇರೇಪಣೆಗೆ ಈ ಎಲ್ಲಾ ಜನಗಳ ನಮಗೆ ಬೇಸ್. ಕರೆಕ್ಟ್ ಸರ್. ಸರ್, ನೀವು ಹಾಗೆ ಖುದಿರಾಮ್ ಬೋಸ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ. 18 ವರ್ಷಕ್ಕೆ ಒಬ್ರು ಈ ಒಂದು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದಲ್ಲಿ ಭಗತ್ ಸಿಂಗು ಮತ್ತು ಚಂದ್ರಶೇಖರ್ ಆಜಾದ್ ಸರ್ ಅವರು ಮತ್ತೆ ಖುದಿರಾಮ್ ಬೋಸ್ ಅವ್ರ ಜೊತೆಲಿ ಆಗಿದೆ. ಹಾಗೆ ನಾನು ನೋಡಿದಾಗ ಬಾಜಿ ರೋಟ್ ಅಂತ ಒಬ್ರು, ಮತ್ತೆ ಸುನೀತ್ ಚೌಧರಿ ಅಂತ, ಸುನೀತ್ ಚೌಧರಿ ಅವ್ರದ್ದು ಒಂದು ಹೆಣ್ಮಗು, ಒಂದು 14 ವರ್ಷದ ಹೆಣ್ಮಗು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೊಲ್ಬಿಡ್ತಾರೆ. ಇವರೆಲ್ಲ ನೋಡಿದಾಗ ಆ ವಯಸ್ಸಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡ ಒಂದು ಚಿಕ್ಕ ಚಿಕ್ಕ ವಯಸ್ಸುಗಳಲ್ಲೇ ಅವ್ರಿಗೊಂದು ಆ ಕಿಚ್ಚು ತುಂಬ ತುಳುಕ್ತಾ ಇದೆ. ಯಾಕೆ ಅಂದ್ರೆ ಅವರು ನೋಡ್ತಾ ಇರೋಂಥ ದೃಶ್ಯಗಳು, ಅವ್ರ ಮೇಲೆ ಆಗ್ತಾ ಇರೋಂಥ ಅನುಭವಗಳು, ಅವರ ಎದುರುಗಡೆ ಆಗ್ತಾ ಇರೋಂಥ ದೌರ್ಜನ್ಯಗಳು, ಮತ್ತೆ ಊರು ಅವರ ಕುಟುಂಬಗಳ ಮೇಲೆ ಆಗ್ತಾ ಇರೋಂಥ ಅವಮಾನಗಳು, ಮತ್ತೆ ದೋಚ್ತಾ ಇದ್ದಂಥ ವ್ಯವಸ್ಥೆಗಳ ವಿರುದ್ಧ ಇವರೆಲ್ಲ ಬಂಡತ್ತಿರು. ಸೊ ಇದರಲ್ಲಿ ಖುದಿರಾಮ್ ಬೋಸ್ ಅವ್ರದ್ದು ಮತ್ತೆ ಉಳಿದಂತ ಒಂದಷ್ಟು ಜನರದ್ದು ನಿಮಗೆ ನೀವು ತಿಳ್ಕೊಂಡಂತ ವಿಚಾರಗಳನ್ನು ಸ್ವಲ್ಪ. ಈಗ ಕೆಲವು ವ್ಯಕ್ತಿಗಳ ವಿಚಾರ ನಮ್ಮಲ್ಲಿ ಯಾವ ತರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ನೀವು ಯಾವುದೇ ಇತಿಹಾಸ ಪುಸ್ತಕ ಅಥವಾ ಗೂಗಲ್ ಅಲ್ಲೇ ನೋಡಿ, ಹೌದು, ಅವ್ರ ಬಗ್ಗೆ ಒಂದು 4-5 ಲೈನ್ಗಳು ಸಿಗುತ್ತೆ. ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಗೋಬೇಕು ಅಂತ ಹೇಳಿದ್ರೆ ನಮ್ಗೆ ಅದನ್ನ ರಿಸರ್ಚ್ ಮಾಡಬೇಕು. ಅವ್ರ ಬಗ್ಗೆ ಯಾರು ಬುಕ್ ಬರ್ದಿಯಾರ ಅದೆಲ್ಲ ಓದ್ಬೇಕಾಗ್ತಾ ಹೋಗುತ್ತೆ. ಈ ಖುದಿರಾಮ್ ಬೋಸ್ ಅವರು ಒಂಥರ ಎಲೆಮರೆಕಾಯಿ. ಅವರೊಬ್ಬ ಮ್ಯಾಜಿಸ್ಟ್ರೇಟ್ ಮೇಲೆ ಹಲ್ಲೆ ಮಾಡಿದ್ರು ಒಂದು ಅನ್ಯಾಯದ ವಿರುದ್ಧ ಅನ್ನೋ ವಿಚಾರದ ಬಗ್ಗೆ ನಮಗೆ ವಿವರಗಳು ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಸಂಶೋಧನೆ ಅಗತ್ಯ ಆಗ್ತಾವೆ. ಇದೇ ತರ ಖುದಿರಾಮ್ ಬೋಸ್ ಯಾವ ತರ ತೆರೆಮರೆಯ ವ್ಯಕ್ತಿಯಾಗಿದ್ದಾರೆ, ಅದೇ ತರ ಬಹಳಷ್ಟು ಪ್ರಫುಲ್ ಚಂದ್ರ ಅಂತ ಇನ್ನೊಬ್ರು, ಇವರೆಲ್ಲ ಬಗ್ಗೆ ನಾವು ರಿಸರ್ಚ್ ಮಾಡಿಲ್ಲ, ಅವ್ರ ಬಗ್ಗೆ ಯಾಕೆ ಪುಸ್ತಕಗಳನ್ನ ಬರ್ದಿಲ್ಲ, ಅವ್ರ ಬಗ್ಗೆ ನಾವು ಯಾಕೆ ಪ್ರಚಾರಗಳು ಕೊಡ್ತಿಲ್ಲ, ಇದೆಲ್ಲ ಒಂದು ದೊಡ್ಡ ಪ್ರಶ್ನೆ ಉಳ್ತಾವ. ಇವತ್ತು ಇವಾಗಿನ ಶಿಕ್ಷಣ ಪದ್ಧತಿ ಹೇಳಿ ನಿಮ್ಮ ಪೀಳಿಗೆಯಲ್ಲಾಗ್ಬೋದು, ನಮ್ಮ ಪೀಳಿಗೆಯಲ್ಲಾಗ್ಬೋದು, ಇವತ್ತೊಂದು ಸಣ್ಣ ಸಣ್ಣ ಮಟ್ಟದಲ್ಲಿ ಏನೋ ಒಂದಷ್ಟು ರಿಸರ್ಚ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಬಂದಿದೆ. ಅವತ್ತು ನಾವೆಲ್ಲ ಹುಡುಗರಾಗಿದ್ದಾಗ ನಮ್ಮ 4ನೇ ಕ್ಲಾಸ್ ಬುಕ್ಕಲ್ಲಿ ಆಗ್ಬೋದು, 5ನೇ ಕ್ಲಾಸ್ ಆಗಲಿ, 6ನೇ ಕ್ಲಾಸ್ ಆಗಲಿ, ಏನು ಬರ್ದಿದ್ರು ಅದು ಮಾತ್ರ ತಿಳ್ಕೊಂತ. ಮತ್ತೆ ಯಾವ ಹಳ್ಳಿಗಳಲ್ಲಿ ಗ್ರಂಥಾಲಯಗಳಿತ್ತು, ಯಾವ ತಾಲೂಕಲ್ಲಿ ಯಾವುದೋ ಒಂದು ಗ್ರಂಥಾಲಯ ಇದ್ರೂ ಕೂಡ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಮತ್ತೆ 10ನೇ ಕ್ಲಾಸು ಆಗಿನ ಪರಿಸ್ಥಿತಿಯಲ್ಲಿ ನಾವು ಓದಂಥ ಪರಿಸ್ಥಿತಿಗಳೇ ಗೌರ್ಮೆಂಟ್ ಶಾಲೆಗಳಲ್ಲಾಗ್ಬೋದು, ಪ್ರೈವೇಟ್ ಶಾಲೆಗಳಲ್ಲಾಗ್ಬೋದು, ಎಲ್ಲೂ ಕೂಡ ಒಂದು ಲೈಬ್ರರಿ ವ್ಯವಸ್ಥೆ ಅಂತೂ ನಾವು ನೋಡ್ತಾ ಇಲ್ವೇ ಇಲ್ಲ. ನಾನೇ ನೋಡಿದಂಗೆ ನಾನು 10ನೇ ಕ್ಲಾಸ್ ಆದ್ಮೇಲೆ ಫಸ್ಟ್ PUC ಬಂದಾಗ ಒಂದು ಮೊದಲನೇ ಬುಕ್ಕು ನಾನು ಸ್ವಾಮಿ ವಿವೇಕಾನಂದ ಬುಕ್ ತೆಗೆದು. ಯಾಕಂದ್ರೆ ನಮಗೇನು ಬೇಕನ್ನಿಸ್ತಾ ಇರಲಿಲ್ಲ. ಏನೋ ಬದುಕು, 3 ಹೊತ್ತು ಊಟ, ಬಟ್ಟೆ, ಅದ್ರ ಜೊತೆ ಒಂದಷ್ಟು ಶಿಕ್ಷಣ, ಮಾರ್ಕ್ಸ್ ಏನಾದರೂ ಒಂದು ತಗೋಬೇಕು, ಮುಂದಕ್ಕೆ ಹೋಗ್ಬೇಕು ಅನ್ನೋದು ಬಿಟ್ಟರೆ ಇನ್ನೇನಿರಲಿಲ್ಲ. ಸೊ ಈ ಒಂದು ಉದ್ದೇಶದಿಂದ ಅವಾಗ ಏನಾಗಿತ್ತು, ನಮ್ಮ ಪುಸ್ತಕಗಳಲ್ಲಿ ಏನೆಲ್ಲ ಒಂದಷ್ಟು ಜನನ ವೈಭವೀಕರಣ ಮಾಡಿ ಒಂದಷ್ಟು ಜನ ತೋರಿಸಿದ್ರು, ಅದು ಬಿಟ್ಟರೆ ಮುಂದೆ ಯಾವುದೂ ನಾವು ತಿಳ್ಕೊಳಕ್ ಹೋಗಿಲ್ಲ. ಫಾರ್ ಎಕ್ಸಾಂಪಲ್ ಸಾವರ್ಕರ್ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದೆ. ಬಟ್ ನಾನು ಮಹಾತ್ಮ ಗಾಂಧಿ ಅವ್ರ ಬುಕ್ ಓದಿದಾಗ, ಅವರು ಸೌತ್ ಆಫ್ರಿಕಾದಲ್ಲಿ ಇದ್ದಾಗ ಅಲ್ಲಿ ಸಾವರ್ಕರ್ ಮತ್ತು ಅವ್ರ ಮಧ್ಯದಲ್ಲಿ ತುಂಬಾ ಭೇಟಿ ಚರ್ಚೆಗಳಾಗತ್ತೆ, ವಾದಗಳಾಗತ್ತೆ, ವಿವಾದಗಳಾಗತ್ತೆ, ಇವೆಲ್ಲ ನಡೀತಾನೆ ಇರ್ತದೆ. ಗೋಪಾಲ್ ಕೃಷ್ಣ ಗೋಖಲೆ ಅವರು ಅಲ್ಲಿ ಹೋಗ್ತಾರೆ. ಈ ಮಧ್ಯದಲ್ಲಿ ಇವರೆಲ್ಲ ನೋಡಿದಾಗ ಎಷ್ಟೋ ಜನ ಹೆಸರುಗಳು ಎಲೆಮರೆ ಕಾಯಿಗಳಾಗಿ ಸ್ವತಂತ್ರದಲ್ಲಿ ತಮ್ಮ ಜೀವನವನ್ನ ತೆತ್ತುಕೊಂಡು ತಮ್ಮ ಇಡೀ ಕುಟುಂಬಗಳನ್ನ ನಾಶ ಮಾಡ್ಕೊಂಡು ಹೋಗಿರೋರ ಬಗ್ಗೆ ಇನ್ನೂ ಬಂದಿಲ್ಲ. ಇದಕ್ಕೆ ನಿಮ್ಗೆ ಪೂರಕವಾಗಿ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, PUC ಎಲ್ಲ ಓದಿದ್ದು ಮೈಸೂರಲ್ಲಿ ರಾಮಸ್ವಾಮಿ ಸರ್ಕಲ್ ಅಂತಾನೆ ಒಂದಿದೆ ನೋಡಿ. ನಾನು ಏನು ರಾಮಸ್ವಾಮಿ ಸ್ವಾತಂತ್ರ್ಯ ಹೋರಾಟಗಾರರು ರಾಮಸ್ವಾಮಿ ಸರ್ಕಲ್ ಅಂತ ಕರಿತೀರಾ ಅಂದ್ರೆ, ಕೆಲವರು ನಂಗೆ ವಿಚಾರ ಹೇಳಿದ್ರು. ಏನಪ್ಪಾ ಅಂದ್ರೆ, ಅಲ್ಲಿ ಆ ಸರ್ಕಲ್ ಅಲ್ಲಿ ರಾಮಸ್ವಾಮಿ ಅನ್ನೋ ಯುವಕ ಫ್ಲಾಗ್ ಹಾಸ್ಟ್ ಮಾಡಕ್ ಹೋಗಿದ್ದ. ಭಾರತದ ಬ್ರಿಟಿಷರವನಿಗೆ ಗುಂಡು ಸಾಯಿಸಿದ್ರು, ಅದಕ್ಕೋಸ್ಕರ ಅದನ್ನ ಅದೇ ಹೆಸರಲ್ಲಿ ಮಾಡಿದ್ದಾರೆ. ಬಾಲ್ಯ ಆಗ್ಲಿ, ಅವರು ಯಾಕೆ ಹೋರಾಟಕ್ಕೆ ಬಂದ್ರು ಆಗ್ಲಿ ಅನ್ನೋದು ಬಹಳ ಲಿಮಿಟ್ ಇಲ್ಲ. ಸರಿ, ಯಾಕಂದ್ರೆ ನಾವು ಇದು ಈ ರೀತಿಯ ವಿಚಾರಗಳು ಈಗ ಅಗತ್ಯ ಯಾಕೆ ನಾವು ಗಮನಿಸ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ದೇಶ ಒಂದು ಅಖಂಡ ಭಾರತ ಅನ್ನೋ ಹೆಸರು ತಗೊಳ್ಬೇಕಾದ್ರೆ ನಮ್ಮ ಇಂದಿನ ಮಕ್ಕಳಿಗೆ ಒಂದು ರೀತಿ ಪ್ರೇರಣೆಯನ್ನು ಕೊಡ್ಲೇಬೇಕು. ಈಗ ನೀವೇ ಹೇಳಿದ್ರೆ, ಆಗ ನಮ್ಗೆ ಲೈಬ್ರರಿಗೆ ಹೋಗ್ತಾನೆ, ಈಗ ಗೂಗಲ್ ಬಂದ ಮೇಲೂ ಕೂಡ ಎಷ್ಟು ಜನ ಓದಕ್ ಶುರು ಮಾಡಿದೀವಿ. ಬಹಳ ಸಂಶೋಧನೆ ಮಾಡಬೇಕಾದವರು ನಾವತ್ತು ಮಾತಾಡ್ಬೇಕು ಅಂದ್ರೆ ನಾವು ಹುಡುಕ್ತಾ ಇದೀವಿ ಹೊರತು ನಮ್ಮ ಮಕ್ಕಳಿಗೆ ಗೂಗಲ್ ಯಾವ ತರ ಹುಡುಕ್ಬೇಕು ಅನ್ನೋದು ಕೂಡ ಹೇಳ್ಕೊಟ್ಟಿಲ್ಲ. ಕರೆಕ್ಟ್. ಹೌದು. ಸ್ವಾತಂತ್ರ್ಯ, ಈಗ ಉದಾಹರಣೆಗೆ ವಾರಣಾಸಿ, ಅದು ನೀವು ಅಲ್ಲಿ ಹೋದ್ರೆ ಒಂದೊಂದ್ ಮನೇಲಿ ಒಬ್ಬೊಬ್ಬ ಒಂದು ಹುಡುಗ ಸ್ವಾತಂತ್ರ್ಯ ಹುಡುಗಾಟ ಸಿಗ್ತಾರೆ. ಅದು ಬೇಡ, ನೀವು ಇದು ನಮ್ಮ ದಂಡಿ ಮಾರ್ಚ್ ಸುಮಾರು ನಮ್ಮ ಉಪ್ಪಿನ ಸತ್ಯಾಗ್ರಹ ಅಂತಾನು ಕರೀತಾರೆ. ಮಹಾತ್ಮ ಗಾಂಧಿ ಅವ್ರು ಹೊರಡ್ರಲ್ಲ, ಅದ್ರಲ್ಲಿ ಫಸ್ಟ್ ಸೇರ್ಕೊಂಡಿದ್ದೆ ಸ್ಕೂಲ್ ಮಕ್ಕಳು.
ಎಷ್ಟು ನೂರಾರು ಸ್ಕೂಲ್ ಮಕ್ಕಳು ಅದ್ರಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಹೋಗ್ತಾ ಅವರಿಂದ ಸೈನ್ಯ ಎಲ್ಲ ಹೋಗ್ತಾ ಇತ್ತು. ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಹೋಗ್ತಾರೆ, ಇನ್ನೊಂದು ಸೈನ್ಯ ಬಂದು ಸೇರ್ಕೊಳ್ತಾರೆ. ನಡೆದಿರೋದಲ್ಲ ದಂಡಿ ಮಾರ್ಚ್. ಅದರಲ್ಲಿ ಬಹಳಷ್ಟು ಮಕ್ಕಳು ಇದ್ರು. ಹೌದು. ಅದರಲ್ಲಿ ಒಂದು ಘಟನೆ ಏನಪ್ಪಾ ಅಂದ್ರೆ, ಅದ್ರ 2-3 ದಿನದ ಹಿಂದೆ ಕೆಲವು ಯುವಕರು ಅಂದ್ರೆ ಇನ್ನು ಅಡೋಲಸೆಂಟ್ಗಳು 15 ಈ ದಂಡಿ ಮಾರ್ಚ್ಗೆ ಬನ್ನಿ ಅಂತ ಹೇಳಿ ಕಾಗದಗಳನ್ನ ಬರೆದು ಹಳ್ಳಿಗಳಿಗೆ ಹಂಚ್ತಾ ಇದ್ರು. ಈಗಾದ್ರೆ ನಾವು ವಾಟ್ಸಪ್ ಅಲ್ಲಿ ಬನ್ನಿ ನಾಳೆ ಮೀಟಿಂಗ್ ಇದೆ ಅಂತ ಕರೀತಿದ್ವಲ್ಲ, ಅದೇ ತರ ಅವರು ಸುಮಾರು ಹಳ್ಳಿಗಳಿಗೆ ಹಂಚಿದ್ದಾರೆ. ಅವಾಗ ಪೊಲೀಸ್ ಅವ್ರಿಗೆ ಸಿಗಾಕೊಂಡು ಅವರು ಕಷ್ಟಗಳು ಅನುಭವಿಸಿದ್ದು ಎಲ್ಲ ಒಂದು ಕಥೆನ ನಾನು ಕೇಳಿದ್ದೆ. ಈಗ ಇದೇ ತರ ಸ್ವಾತಂತ್ರ್ಯ ಹೋರಾಟಗಳ ಬಗ್ಗೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ. ಈಗ ಫ್ರೆಂಚ್ ರೆವಲ್ಯೂಷನ್ ಬಗ್ಗೆ ನಾವು ಓದ್ತೀನಿ, ದೊಡ್ಡ ದೊಡ್ಡ ಕಾದಂಬರಿಗಳಿದೆ. ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಕ್ರಾಂತಿಯಾದ ರಾಜರ ಎದುರು ಪ್ರಜೆಗಳೇ ಬಿದ್ದಾಗ ಅದ್ರಲ್ಲಿ ಎಷ್ಟು ಮಕ್ಕಳ ವಿಚಾರ ಬರುತ್ತೆ ಅಂತ ಹೇಳಿದ್ರೆ ಎಣ್ಸಕಾಲ. ಅಷ್ಟೊಂದು ಮಕ್ಕಳು ಅದ್ರಲ್ಲಿ ಭಾಗವಹಿಸಿದ್ರು, ಸತ್ತೋದ್ರು, ಅಲ್ಲಿ ಗಿಲೋಟಿನ್ ಅಂತ ಮಾಡಿದ್ರು, ಅದ್ರಲ್ಲಿ ಬೇರೆ ತಲೆ ಕತ್ತರಿಸಿದ್ರು ಅವ್ರಿಗೆ. ಇದೆಲ್ಲ ವಿಚಾರಗಳು ಮಕ್ಕಳ ವಿಚಾರಗಳು ಸಿಗ್ತಾ ಹೋಗುತ್ತೆ. ಅದು ವಿಕ್ಟರ್ ಹ್ಯೂಗೋ ಒಂದು ಲೇಖಕ ಬರ್ದಿರೋ ಅಂತ ಒಂದು ದೊಡ್ಡ ಕಾದಂಬರಿ, ಅದು ಐತಿಹಾಸಿಕ ಕಾದಂಬರಿ ಸಿಗ್ತಾ ಹೋಗುತ್ತೆ. ಅದೇ ತರ ನಮ್ಮಲ್ಲೂ ಕೂಡ ಮಕ್ಕಳನ್ನ ಪ್ರಚೋದನೆ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಆಮೇಲೆ ವಾತ್ಸವ, ದೇಶದ ಐಕ್ಯತೆ ಅಂದ್ರೇನು, ನಾನಾಗಿರೋದೇನು, ನಾಕ್ಷಮ ಹೆಂಗ್ ಬೆನ್ನೆಲೆ ಅವ್ನಿಗೆ ಇರತಕ್ಕಂಥ ಸಂಸ್ಕೃತಿ ಏನು, ದೇಶದ ಆಮೇಲೆ ದೇಶ, ಭಾಷೆ, ಸಂಸ್ಕೃತಿ ಇದೆಲ್ಲದೂ ಮಕ್ಳಿಗೆ ನಾವು ಹೇಳ್ಕೊಡಕ್ ಹೋಗ್ಬೇಕು ಅಂತ ಹೇಳಿದ್ರೆ ಹಿಂದಿದ ಅಗಿಲೇಬೇಕು. ಸುಮಾರು ಜನ ಹೇಳ್ತಾರೆ ಹಿಂದಿಂದೆಲ್ಲ ನೀವು ಆಗ್ಲೇ ಹೇಳ್ತಾ ಇದ್ದೀವಿ, ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯವ್ರು ಬರದೇ ಇದ್ರೆ ಏನಾಗ್ತಿತ್ತು ಅಂತ. ಭಾರತಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯವ್ರು ಬರದೇ ಇದ್ರೆ ಒಂದು ದೊಡ್ಡ ಚಿತ್ರಣ ಸಿಗ್ತಾ ಇರಲಿಲ್ಲ ನಮ್ಗೆ. ಅಲ್ಲೊಂದು ಇಲ್ಲೊಂದು ಪ್ರಾಂತ್ಯಗಳಾಗ್ತಿತ್ತು. ಈಗ ವಿಶ್ವದಲ್ಲಿ ಪ್ರಖ್ಯಾತ ಪ್ರಜಾಪ್ರಭುತ್ವ ಅಂತ ಅನ್ಸ್ಕೊಳಕ್ ಆಗ್ತಿರ್ಲಿಲ್ಲ. ಅದೊಂದು ಅವರಿಂದ ಸಹಾಯ ಆಯ್ತು. ಆಮೇಲೆ ನಮ್ಮಲ್ಲಿ ಮೂವ್ಮೆಂಟ್ಗಳು ಶುರು ಆಯ್ತು. ಆಮೇಲೆ ನಮ್ಮಲ್ಲಿ ಐಡಿಯಾಲಜಿಗಳು ಶುರು ಆಯ್ತು. ಯಾವ ರೀತಿ ನಾವು ಯೋಚನೆ ಮಾಡಬೇಕು, ಯಾವ ಸಿದ್ಧಾಂತಗಳಿಗೆ ನಾವು ಹೋಗ್ಬೇಕು, ಈ ತರದೆಲ್ಲ ವಿಚಾರಗಳು ಬಂತು. ಸೊ ಒಂದು ದೊಡ್ಡ ಮೂವ್ಮೆಂಟ್ ಆಯ್ತಲ್ಲ, ಅದೆಲ್ಲ ನಮ್ಮ ಸಂಸ್ಕೃತಿ ಮೇಲೆ ಬೀರಿದ ಪರಿಣಾಮ, ನಮ್ಮ ಮಕ್ಕಳ ಮೇಲೆ ಬೀರಿದ ಪರಿಣಾಮ. ಸೊ ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡಿದ್ರೆ ಒಂದು ಇಡೀ ದೇಶ ಒಗ್ಗೂಡೋದಕ್ಕೆ ಬ್ರಿಟಿಷರ ಆಗಮನ ಕೂಡ ಒಂದಾಯ್ತು. ಹೌದು, ಬ್ರಿಟಿಷರು ಮತ್ತೆ ಪೋರ್ಚುಗೀಸರು, ಫ್ರೆಂಚರು, ಇವರೆಲ್ಲ ಡಚ್ರೆಲ್ಲ. ನನಗೆ ನೀವು ಹೇಳಿದ ಮಾತುಗಳಿಗೆ ಯು ಆರ್ ಅನಂತಮೂರ್ತಿ ಅವರು ಒಂದು ಮಾತು ಹೇಳಿದ್ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮ ದೇಶನ ಒಗ್ಗಟ್ಟು ಮಾಡಿದವರು 3 ಜನ ಅಂತ ಹೇಳ್ತಾರ. ಒಂದು ಆದಿಶಂಕರಾಚಾರ್ಯರು, ಅವರೆಲ್ಲಾ ಕಡೆ ಹೆಂಗ್ ಕಡೆ ಎಲ್ಲ ಓಡೋರು, ಅವರೆಲ್ಲ ಸೇರಿಸಿದ್ರು. ಆಮೇಲೆ ಬ್ರಿಟಿಷರು, ಆಮೇಲೆ ಈಗ ದೇಶ ಒಂದ್ ಮಾಡ್ತಿರೋರು ನಮ್ಮ ಕ್ರಿಕೆಟ್ ಟೀಮ್. ಒಂದು ಕ್ರಿಕೆಟ್ ಮ್ಯಾಚ್ ಆಯ್ತು ಅಂದ್ರೆ ಎಲ್ಲ ಜನಗಳ ಎಲ್ಲ ಒಟ್ಟಿಗೆ ಆಗ್ಬಿಡ್ತಾರೆ. ಸೊ ಈ 3 ಜನಗಳು ನಮ್ಮ ದೇಶನ ಐಕ್ಯತೆಗೆ ತರ್ತಾರೆ ಅಂತ. ಆದ್ರೆ ಬಟ್ ನಾನು ಹೇಳ್ತೀನಿ, ಇದ್ರಲ್ಲಿ ಇಂಥವ್ರು ವ್ಯಕ್ತಿಗಳಿದಾರಲ್ಲ, ಇವ್ರ ಕಥೆಗಳನ್ನ ಹೇಳಿದ್ರೆ ಬಹಳಷ್ಟು ಜನ ಮಕ್ಕಳು ಈಗಲೂ ಒಂಥರ ಉತ್ಸಾಹಗೊಂಡ್ಬಿಡ್ತಾರೆ. ನಾವು ಆಯ್ತು ದೇಶಕ್ಕೆ ನಾವು ಸ್ವಾತಂತ್ರ್ಯ ಕೊಡ್ತೀವಿ, ಆದ್ರೆ ಬ್ರಿಟಿಷರೇ ಇಲ್ವಲ್ಲ ಈಗ ಅಂತ. ಈಗಿದೆ ಮೊಬೈಲ್ ಈಚೆ ಬಾ. ಹೌದು, ಕರೆಕ್ಟ್. ನಾನು ಹುಡುಗ 6ನೇ ಕ್ಲಾಸ್ ಅಲ್ಲಿ ಇದ್ದಾಗ ಔರಂಗಜೇಬನ ವಿರುದ್ಧ ಕಿತ್ತೂರು ಚೆನ್ನಮ್ಮದೊಂದು ಪ್ರಸಂಗ ಬರುತ್ತೆ. ಆ ಒಂದು ಪ್ರಸಂಗದಲ್ಲಿ ನಾನು ಔರಂಗಜೇಬ ಅಪ್ರತಿಮ ವೀರ್ ಔರಂಗಜೇಬ್ ಅಂತ ನಾನು ಇದು ಮಾಡ್ತಾ ಇದ್ದೆ, ನಾಟಕ ಮಾಡ್ತಾ ಇದ್ದೆ. ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಮಾಡಿದಂತ ಹುಡುಗಿ ಇದಳಲ್ಲ, ಇವತ್ತು ಕೂಡ ಆ ಹುಡುಗಿ ಆ ಚಾರ್ಮ್ ಹಂಗೆ ಇದೆ. ಯಾಕಂದ್ರೆ ಆ ಮಕ್ಕಳಲ್ಲಿ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಪಾತ್ರ ಮಾಡುವಾಗ ಬರುವ ಅನುಭವಗಳು ಮತ್ತೆ ಅವರನ್ನ ಆವರಿಸ್ಕೊಳ್ಳೋ ರೀತಿ, ತಿಳ್ಕೊಳೋ ರೀತಿಯಲ್ಲಿ ನಿಜವಾಗ್ಲೂ ಇವತ್ತು ಅವ್ರು ಮರೆತು ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋ ತರ ಮಕ್ಕಳಲ್ಲಿ ಆಗ್ಬಿಡುತ್ತೆ. ಇವತ್ತು ನನಗನ್ಸೋದೇನಂದ್ರೆ ಈ ಮಕ್ಕಳಲ್ಲಿ ಇಂಥ ಒಂದು ಕೊರತೆ ಜಾಸ್ತಿ ಆಗ್ತಾ ಇದೆ. ಇವತ್ತೇನಾಗಿದೆ, ಸೈನ್ಸ್ ಬೇಕಂತ ಹೇಳ್ತಾ ಇದೀವಿ, ಇನ್ನೋವೇಷನ್ ಬೇಕಂತ ಹೇಳ್ತಾ ಇದೀವಿ, ಸ್ಕಿಲ್ಸ್ ಬೇಕಂತ ಹೇಳ್ತಾ ಇದೀವಿ, ಬೇರೆ ಬೇರೆ ಬೇಕಂತ ಇದೀವಿ. ಆದ್ರೆ ದೇಶಾಭಿಮಾನ, ದೇಶ, ರಾಷ್ಟ್ರ ಮತ್ತೆ ಕಿಚ್ಚು, ಬೆಂಕಿ, ನಾನೇನೋ ಸಾಧನೆ ಮಾಡ್ಬೇಕು, ನಾನು ಅಚೀವ್ ಮಾಡ್ಬೇಕು ಅನ್ನೋದಾದ್ರೆ ಇಂಥ ಒಂದು ಕಥೆಗಳನ್ನು ತಿಳ್ಕೋಬೇಕು. ಮತ್ತೆ ಅಂತ ಪಾತ್ರಗಳಲ್ಲಿ ಇನ್ವಾಲ್ವ್ ಆದಾಗ ಮಾತ್ರ ಅವರಲ್ಲಿ. ಇದಕ್ಕೆ ಪೂರಕವಾಗಿ ನಾನು ಒಂದು ಹೇಳ್ತೀನಿ ನೋಡಿ, ನಮ್ಗೆ 7ನೇ ಕ್ಲಾಸ್ ಅಲ್ಲಿ ಒಂದು ಪಾಠ ಇತ್ತು, ಪುರೂರವ, ಅಂಬಿ, ಅಲೆಕ್ಸಾಂಡರ್. ಪುರೂರವ, ಹೌದು. ಆ ನಾಟಕನ ಎಸೆದಿ ಮಾಡ್ತಿದ್ವಿ ನಾವು. ಪುರೂರವಂಗೆ ಅಂಬಿ ಮೋಸ ಮಾಡ್ಬಿಟ್ಟಿರ್ತಾನೆ, ಅಲೆಕ್ಸಾಂಡರ್ಗೆ ಪುರೂರವ ಸೋಲ್ಸ್ಬಿಡ್ತಾನೆ. ಫಸ್ಟ್ ದೇಶಭಕ್ತಿನ ಹಾಲ್ ಕಾಣೋದು ನೀವು ಬಂದು ಇಂಥ ದೇಶದ್ರೋಹಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರ ನಮ್ ಜೊತೆ ಬರ್ಬೇಕಾಗಿತ್ತು ಅಂತ ಆ ನಾಟಕ ಮಾಡಿದ್ದು ನಾವು ಇಂದು ಮರೆಯಕ್ಕಾಗಲ್ಲ. ಯಾಕಂದ್ರೆ ಆ ವಯಸ್ಸಲ್ಲಿ ಅದು ಕೂತ್ಕೊಂಡ್ಬಿಟ್ಟೆ. ಸೊ ಅಂತ ನಾಟಕಗಳು ನಮ್ಮಲ್ಲಿ ಇನ್ನೂ ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ಬೇಕಾಗಿದೆ. ಈಗ ನಮ್ಮ ಜನರೇಷನ್ ಓದಿದ ಪುಸ್ತಕಗಳಲ್ಲಿ ಇದ್ದಿದ್ದು ಈಗಿನ ಜನರೇಷನ್ ಯಾಕಿಲ್ಲ ಅಂತ ಅನ್ಸುತ್ತೆ ನನಗೆ. ಕರೆಕ್ಟ್. ದೇಶಭಕ್ತಿಯ ವಿಚಾರಗಳು, ದೇಶಭಕ್ತಿಯ ಹಾಡುಗಳು, ಕ್ರಾಂತಿಕಾರಿ ಕೃಷಿಕರ ವಿಚಾರಗಳು. ಸೊ ಇವೆಲ್ಲದು ಬಂದಾಗ ನಮ್ಮ ಈಗ ಮಕ್ಕಳಲ್ಲಿ ಆತ್ಮಹತ್ಯೆ ಆಗ್ತಿರೋ ವಿಚಾರಕ್ಕೆ ಹೇಳಿದ್ರೆ
ಹೌದು, ನನ್ನ ಆತ್ಮಕ್ಕೆ ಬೆಲೆ ಇದೆ, ಹೌದು. ನನ್ನ ದೇಹಕ್ಕೆ ಬೆಲೆ ಇದೆ ಅಂತ ಮಕ್ಕಳಿಗೆ ಅರ್ಥ ಮಾಡಿಸಿದಾಗ ಹೌದು. ನಾವು ಸದುಪಯೋಗ ಮಾಡ್ಕೊಳ್ಬೇಕು. ಹೌದು. ಸುಮ್ಮನೆ ಯಾವ್ದೋ ಒಂದು ಮೊಬೈಲ್ಗಾಗ್ಲಿ ಅಥವಾ ಯಾವ್ದೋ ಒಂದು ಲವ್ ಡಿಸಪಾಯಿಂಟ್ಗಾಗ್ಲಿ ಹೌದು. ಹೋಗ್ಬಿಟ್ಟು ಹಾರ್ಬಿಡೋದಲ್ಲ. ಹೌದು. ಇನ್ನು ನನ್ನ ಹುಟ್ಟಿನ ಇದು ಇದೆಯಲ್ಲ, ಹೌದು. ದೊಡ್ಡ ಮೌಲ್ಯ ಇದೆ, ದೊಡ್ಡ ಗುರಿ ಇದೆ Correct. ಅಂತ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. Correct. ಅದಕ್ಕೆ ನಾವು ಮಕ್ಕಳನ್ನೆಲ್ಲ ಕೇಳ್ಕೋಣ. ಆ ಮಕ್ಕಳೆಲ್ಲರೂ ವನವಾಸಿ ಮಕ್ಕಳ ಚಳುವಳಿ ಅಂತ ಒಂದು ವಿಚಾರ ಕೂಡ ನೀವು ಮಾತಾಡ್ತಾ ಇದ್ರಿ. ಈ ಚಳುವಳಿ ಏನ್ ಸರ್ ಇದು ವನವಾಸಿ ಮಕ್ಕಳ ಚಳುವಳಿ ಅಂತ? ಈಗ ಗುಪ್ತವಾಗಿ ಅಡುಕೊಂಡು ಮಾಡಿದ್ದು. ಹಾ 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 ಹಾ. ಈಗ ಕಾಡುಗಳಲ್ಲಿ ಅಲ್ಲೆಲ್ಲ ಹೋಗಿ ನಮ್ಮ ಸುಮಾರು ಜನ ಹಾಡುಗಳು ಮಾಡಿ, ಈಗ ಪೊಲೀಸ್ನವರಿಂದ ದೂರ ಓಡ್ಬೇಕು, ಓಕೆ. ಸೊ ಅವರೆಲ್ಲ ಒಂದ್ ಕಡೆ ಔಸ್ಕೊಂಡ್ ಬಿಡ್ತಾ ಇದ್ರು. ಸೊ ಅಲ್ಲಿ ಮೋಟಿವೇಟ್ ಮಾಡ್ಬೇಕಾದ್ರೆ ಗ್ರಾಮೀಣ ಜನಗಳನ್ನೆಲ್ಲ ಮೋಟಿವೇಟ್ ಮಾಡ್ತಿದ್ರು ಬ್ರಿಟಿಷರ ವಿರುದ್ಧ. ಸೊ ಅಲ್ಲಿ ಮಕ್ಕಳು ಎಲ್ಲ ಭಾಗವಹಿಸಿದ್ರು. ಅಂದ್ರೆ ಕಾಡಲ್ಲಿದ್ದಂತ ಕುಟುಂಬಗಳು ಕೂಡ ಅದಕ್ಕೆ ಮಾಡೋ ಮಕ್ಕಳು ಕೂಡ ಈ ಚಳುವಳಿಯಲ್ಲಿ, ಆದಿವಾಸಿಗಳ ಮಕ್ಕಳು, ಇಂಥವ್ರಿಗೆಲ್ಲ ಅವ್ರಿಗೆ ಬ್ರಿಟಿಷರು ಬಂದಿದ್ದಾರೆ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಕರೆಕ್ಟ್. ಸೊ ಅವ್ರ ಮೇಲೆ ಪರಿಣಾಮ ಬೀರ್ತಿ ಅದನ್ನೆಲ್ಲ ಅರಿವು ಮೂಡಿಸ್ತಾ ಇದ್ರಲ್ಲ. ಮೋಸ್ಟ್ಲಿ ಹಂಗಿದ್ರೆ ಮಕ್ಕಳ ಮುಖಾಂತರ ತುಂಬಾ ಚಳುವಳಿ ನಡೆಯೋದಕ್ಕೆ ಸ್ವತಂತ್ರ ಹೋರಾಟದಲ್ಲಿ ಆಗಿದೆ. ಯಾಕಂದ್ರೆ ಈ ಮಕ್ಕಳನ್ನ ಬ್ರಿಟಿಷರು ಸೈನ್ಯಗಳಾಗಿ ಇವರಾಗಿ ಗುರುತಿಸೋದಕ್ಕೆ ಈಸಿ ಆಗ್ತಾ ಇರ್ಲಿಲ್ಲ. ಏನೋ ಮಕ್ಕಳು ಹೋಗ್ತಾ ಇದಾರೆ, ಸ್ಕೂಲ್ ಹೋಗ್ತಾ ಇದಾರೆ, ಬ್ಯಾಗ್ ಹೋಗ್ತಾ ಇದೆ ಅಂತ ಆಗ್ತಾ ಇರುತ್ತೆ. ಆದ್ರೆ ಮಕ್ಕಳಿಂದ ಇನ್ನೊಂದು ಸಮುದಾಯಕ್ಕೆ ಮೆಸೇಜ್ ಕಳ್ಸೋದಾಗ್ಲಿ, ಇನ್ನೊಂದು ಗುಂಪುಗಳಿಗೆ ಮೆಸೇಜ್ ಕಳ್ಸೋದಾಗ್ಲಿ ಇದನ್ನ ತುಂಬಾ ಈಸಿಯಾಗಿ ನಡೀತಾ ಇದೆ. ನಾವಾಗ್ಲೇ ಯೋಚನೆ ಮಾಡ್ತಾ ಇದ್ದ ಅನ್ಸುತ್ತೆ. ಅವಾಗ ಈ ನಮ್ಮ ಜುವೆನಲ್ ಜಸ್ಟಿಸ್ ಆಕ್ಟ್ ಇರ್ಲಿಲ್ಲ. ಸೊ ಅದೆಲ್ಲ ಬಂದಿದ್ದು ಸ್ವಾತಂತ್ರ್ಯ ಆದ್ಮೇಲೆ. ಅದು ಬೀಜಿಂಗ್ ರೂಲ್ಸ್ ಅಂತೆಲ್ಲ ಆಗಿ ಬ್ರಿಟಿಷರು ಶುರು ಮಾಡಿದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ತುಂಬಾ ಜನ ಮಕ್ಕಳು ಕೆಲಸ ಮಾಡ್ತಿದ್ದಾರೆ, ಅಪರಾಧ ಕೊಟ್ಟು ಹೋಗ್ತಾರೆ ಅಂತ. ಆದ್ರೆ ಅವ್ರು ಇಲ್ಲಿದ್ದಾಗ ಈ ಸ್ವಾತಂತ್ರ್ಯ ಮೂವ್ಮೆಂಟ್ ಎಲ್ಲ ಅಪರಾಧ ಅಂತ ಬಿಡೋರು. ಆ ಮಕ್ಕಳನ್ನ ಸ್ವಲ್ಪ ಇವ್ರೇನು ಭಾರತದ ಮಕ್ಕಳಲ್ವಾ, ಏನು ಮಾಡಲ್ಲ ಅನ್ಕೊಂಡಿದ್ರು. ಆದ್ರೆ ಮಕ್ಕಳಲ್ಲಿ ಶಕ್ತಿ ಇದೆ ಅಂತ ಅವ್ರ ಕೆಲವು ವಿಚಾರಗಳಲ್ಲಿ ಗೊತ್ತಾಯ್ತು. ಸೊ ಅದಕ್ಕೆ ಅಬ್ಸರ್ವ್ ಮಾಡಕ್ ಹೋದ್ರು. ಯಾವಾಗ ಭಗತ್ ಸಿಂಗ್ ನೋಡಿದ್ರು ಅಲ್ಲ, ಮಕ್ಕಳೆಲ್ಲ ಶಾಲೆ ಬಿಟ್ಟು ಈಚೆ ಬರ್ತಾ ಇದಾರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಅದಕ್ಕೆ ಹರತಾಳಗಳು ಅಂತೆಲ್ಲ ಶುರುವಾಗಿದ್ದಾಗ್ಲೇ. ಆಮೇಲೆ ನಾವು ಏನೋ ಪ್ರಭಾತ್ ಬೇರಿ ಅಂತ ಮಾಡ್ತಿದ್ದ. ಈಗ ಹೆಸರುಗಳೆಲ್ಲ ಬಂದಿದ್ದು ಬ್ರಿಟಿಷರ ಕಾಲದಲ್ಲೇ. ಮಕ್ಕಳೆಲ್ಲ ಪ್ರಭಾತ್ ಬೇರಿಗೆ ಸೇರ್ತಾ ಇದ್ರು, ಆ ಶಾಲೆಗಳಲ್ಲಿ ಹೋಗಿ ಹಾಡುಗಳು ಹೇಳ್ತಾ ಇದ್ರು. ಈ ಎಲ್ಲ ವಿಚಾರಗಳು ಬಂದಾಗ ಸೊ ಅವರು ಗಮನಿಸಕ್ ಶುರು ಮಾಡಿದ್ರು. ಅಲ್ಲಿ ಯಾವಾಗ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನ್ ಬದಲಾವಣೆ ತರಬೇಕು ಇದೆಲ್ಲ ಯೋಚನೆ ಮಾಡ್ತಿದ್ರು. ಅದನ್ನ ವಿರೋಧಿಸಿದ್ರು ಬಹಳಷ್ಟು ನೋಡಿ. ಸೊ ಈ ಎಲ್ಲ ವಿಚಾರಕ್ಕೆ ಇನ್ನೂ ಅತಿಯಾದ ದೊಡ್ಡ ಸಂಶೋಧನೆ ಆದ್ರೆ ನಿಜಕ್ಕೂ ಆ ಕಾಲದಲ್ಲಿ ಮಕ್ಕಳು ಪರಿಸ್ಥಿತಿ ಯಾವ ತರ ಇತ್ತು, ಮಕ್ಕಳ ಶಿಕ್ಷಣ ಯಾವ ತರ ಇತ್ತು, ಅದ್ರ ಬಗ್ಗೆ ಎಲ್ಲ ನಮ್ಗೆ ಇನ್ನೂ ಹೆಚ್ಚಿನ ವಿಚಾರಗಳು ತಿಳಿಯುತ್ತೆ. ಹೌದು ಸರ್, ಇವತ್ತು ನಾವೇನು ಮಕ್ಕಳು ಮತ್ತು ಸ್ವಾತಂತ್ರ್ಯ ಈ ಒಂದು ವಿಚಾರವಾಗಿ ಒಂದಷ್ಟು ಸುದೀರ್ಘವಾಗಿ ಕೂಲಂಕುಷವಾಗಿ ಇವತ್ತೇನು ಈ ಸ್ವಾತಂತ್ರ್ಯ ಹೋರಾಟ ಅನ್ನೋದೊಂದು ದೊಡ್ಡ ಸಮುದ್ರ, ದೊಡ್ಡ ಮಟ್ಟದ ಕ್ರಾಂತಿ. ಈ ಒಂದು ಕ್ರಾಂತಿಯಲ್ಲಿ ಒಂದಷ್ಟು ಮಕ್ಕಳು ಎಲ್ಲಿ ಎರೆಮರೆ ಕಾಯಿಯಾಗಿ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾಗಿ ಒಂದಷ್ಟು ಹೇಗೆ ಅವ್ರು ಇನ್ವಾಲ್ವ್ ಆದ್ರು ಅನ್ನೋದ್ರ ಬಗ್ಗೆ ತಾವು ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದಷ್ಟು ಕಥೆಗಳನ್ನು ಕೂಡ ಹೇಳಿದ್ರಿ. ಇದರಲ್ಲಿ ನಾವು ತಿಳ್ಕೊಂಡಿರೋದು ಕೂಡ ಈ ಒಂದು ದೊಡ್ಡ ಅಖಂಡ ಭಾರತದಲ್ಲಿ ಇಂದಿನ ಮಕ್ಕಳಿಗೆ ನನಗನ್ಸೋದು ಇದು ಇಂದಿನ ಮಕ್ಕಳಿಗೆ ನೀವು ಕೊಟ್ಟಂತ ಸಂದೇಶ ತುಂಬಾ ಉಪಯೋಗ ಆಗುತ್ತೆ, ನೀವು ಕೊಟ್ಟಂತ ಮಾಹಿತಿ ತುಂಬಾ ಉಪಯೋಗ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ತಾವು ಬಂದು ತಮ್ಮ ಅಮೂಲ್ಯ ಸಮಯವನ್ನ ಇವತ್ತು ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾಹಿತಿ ಕೊಟ್ಟು ಮಕ್ಕಳ ಸ್ಪರ್ಶ ಚಾನೆಲ್ ಅಂಡರ್ ಅಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನ ನೀವೇನು ಮಾಹಿತಿ ಕೊಟ್ಟಿದ್ದೀರಾ ಮಕ್ಕಳಿಗೆ ತಲುಪಿ ಆ ಮಕ್ಕಳಲ್ಲಿ ಕೂಡ ಒಂದು ಸ್ವಾತಂತ್ರ್ಯದ ಒಂದು ಕಿಚ್ಚು ಇವತ್ತಿನ ಮಟ್ಟಕ್ಕಂತೂ ಬೇಕೇ ಬೇಕಾಗಿದೆ. ನಾವು ಅವತ್ತು ಬೇರೆ ರೀತಿ ಹೋರಾಟಗಳಿತ್ತು, ಇವತ್ತು ಇಡೀ ಜಗತ್ತಿನ ಜೊತೆ ಹೋರಾಟ ಇದೆ. ಈ ಒಂದು ಹೋರಾಟಕ್ಕೆ ಮಕ್ಕಳು ತಯಾರಾಗೋದಕ್ಕೆ ನೀವು ಕೊಟ್ಟಂಥ ಸಂದೇಶ ಅಥವಾ ನೀವು ಕೊಟ್ಟಂಥ ಮಾಹಿತಿ ತುಂಬ ಉಪಯೋಗ ಆಗುತ್ತೆ ಸರ್. ಕೊನೆಯದಾಗಿ ತಮ್ಮ ಅನಿಸಿಕೆ, ತಮ್ಮ ಒಂದು ಮಾತು ಇವತ್ತಿನ ಮಕ್ಕಳಿಗೆ ಏನು ಕೊಡೋಕೆ ಇಷ್ಟಪಡ್ತೀರಾ ಸರ್? ನಾನಾಗಲೇ ಹೇಳಿದೆ, ನಮ್ಮದು ಹೊಸದೈವ ಕುಟುಂಬಕಂ ಅಂತ ಹೇಳ್ತೀವಿ. ಅದರಲ್ಲಿ ಭಾಳಷ್ಟು ನಾವು ವಿಶ್ವವನ್ನು ಪ್ರೀತಿಸಬೇಕು, ನಮ್ಮ ದೇಶವನ್ನು ಬೆಳೆಸಬೇಕು. ನಮ್ಮ ದೇಶವನ್ನು ಬೆಳೆಸಬೇಕಾದ್ರೆ ನಮ್ಮಲ್ಲಿ ದೇಶಭಕ್ತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ದೇಶಭಕ್ತಿ ಅಂದ್ರೇನು, ಇಲ್ಲಿನ ಮಣ್ಣು, ಗಾಳಿ, ಪ್ರಕೃತಿ, ಸಂಸ್ಕೃತಿ, ನಮ್ಮ ಗೆಳೆಯರು ಇವರೆಲ್ಲ ಸೇರೇನೆ ಒಂದು ದೇಶ ಅನ್ನುವ ಒಂದು ಅಗೋಚರವಾದ ಶಕ್ತಿ ನಮ್ಮಲ್ಲಿರುತ್ತೆ. ಆ ಶಕ್ತಿಯನ್ನು ಪ್ರೀತಿಸಿ ನಿಜಕ್ಕೂ ಭಾರತ ಮಾತಾ ಕಿ ಜೈ, ವಂದೇ ಮಾತರಂ ಈ ಎಲ್ಲ ಘೋಷಣೆಗಳು ನಮಗೆ ಅತಿ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡುತ್ತೆ, ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ ಅಂತ ಹೇಳಿ ಈ ಘೋಷಣೆಯನ್ನು ಪ್ರತಿದಿನ ಒಂದು 2 ಸತಿ ಆದರೂ ನೀವು ಹೇಳ್ತಾ ಇದ್ರೆ ಅದೊಂಥರ ಗ್ಲೂಕೋಸು. ಹೌದು, ಅದು ಭಾಳ ಹೆಮ್ಮೆಯ ಕ್ಷಣಗಳನ್ನು ತರುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಗೋಪಿಯವರಿಗೂ ಮತ್ತು ಸ್ಪರ್ಶಾಸ್ತ್ರಕ್ಕೆ ಕಿಡ್ಸ್ ಕಲರವಕ್ಕೆ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಜೈ.